Hello children, a warm welcome to all of you at Vistas Learning. This is Savitha Ma'am, your English educator at Vistas Learning. ಎಲ್ಲಿಗೂ ನಮಸ್ಕಾರ, ಹೇಗಿದ್ದೀರಾ ಮಕ್ಕಳೇ? ನನ್ನ ಹೆಸರು ಸವಿತಾ ಶರತ್ ಮತ್ತು ನಾನು ನಿಮ್ಮ ಇಂಗ್ಲಿಷ್ ಶಿಕ್ಷಕಿ. ವೆಲ್, ಎಕ್ಸಾಮ್ ಹತ್ರ ಬಂದೇ ಬಿಡ್ತು, ನೋಡ್ತಾ 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 ಹತ್ರ ಬಂದೇ ಬಿಡ್ತು. ಹೇಗಿದೆ ನಿಮ್ಮ ತಯಾರಿ? ಎಲ್ರಿಗೂ ಒಳ್ಳೆ ಪರ್ಸೆಂಟೇಜ್ ನ ಸ್ಕೋರ್ ಮಾಡುವಂತಹ ಆಸೆ, ತವಕ, ಒಳ್ಳೆ ಸಬ್ಜೆಕ್ಟ್ ನ ತೆಗೆದುಕೊಳ್ಬೇಕು, ಒಳ್ಳೆ ಕಾಲೇಜ್ಗೆ ಹೋಗ್ಬೇಕು ಅಂತ. ಬಟ್ ನನಗೆ ಗೊತ್ತಿರೋ ಹಾಗೆ ಈ 10th ಸ್ಟ್ಯಾಂಡರ್ಡ್ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ವೆಲ್ ನಮಗೆ ಸೈನ್ಸ್ ಮ್ಯಾಥ್ಸ್ ಇಂಪಾರ್ಟೆಂಟ್ ಅಂತ ಹೇಳಿ ಆಲ್ಮೋಸ್ಟ್ ಈ ಲ್ಯಾಂಗ್ವೇಜಸ್ಗಳನ್ನ ಕಡೆಗಣಿಸ್ತಾರೆ. ಲಾಸ್ಟ್ ಮಿನಿಟ್ ಕಡೆಗಣಿಸೋದು ಅಂತಂದ್ರೆ ಎಷ್ಟು ಪ್ರಿಪ್ರೇಷನ್ ಬೇಕೋ ಅಷ್ಟು ಅಪ್ರೋಪ್ರಿಯೇಟ್ ಆಗಿ ಇರೋದಿಲ್ಲ ಅಂತ ಅರ್ಥ. ಓಕೆ, ವೆಲ್ ಇಂಗ್ಲಿಷ್ ಅಂತ ಬಂದಾಗ ಇಟ್ಸ್ ಅ ಬ್ಯೂಟಿಫುಲ್ ಸಬ್ಜೆಕ್ಟ್ ಫಾರ್ ಯು ಟು ಸ್ಕೋರ್ ಮೋರ್ ಮಾರ್ಕ್ಸ್ ಇನ್ ದಿಸ್ ಸಬ್ಜೆಕ್ಟ್, ರೈಟ್? ಸೊ ಏನಾಗುತ್ತೆ ಅಂದ್ರೆ, ಇಲ್ಲಿ ನೀವು ಜಾಸ್ತಿ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ದೆ ಆದ್ರೆ ನಿಮ್ಮ ಓವರ್ ಆಲ್ ಪರ್ಸೆಂಟೇಜ್ಗೆ ಬಹಳನೇ ಸಹಾಯ ಆಗುತ್ತೆ. ಅಂಡ್ ದಟ್ ವಿಲ್ ಇನ್ಕ್ರೀಸ್ ಯೋರ್ ಚಾನ್ಸ್ ಟು ಗೆಟ್ ಅ ಸೀಟ್ ಇನ್ ಅ ಗುಡ್ ಕಾಲೇಜ್, ರೈಟ್? ಈಗ ಇಂಗ್ಲಿಷ್ ಎಕ್ಸಾಮ್ ಅಂತ ಬಂದಾಗ ಏನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ? ನಮ್ಮ ವಿಸ್ತಾಸ್ ಲರ್ನಿಂಗ್ನಲ್ಲಿ ನಾವು ಮೊದಲಿಂದನೂ ಕೂಡ ಅಂದರೆ ಜನವರಿ 6ನೇ ತಾರೀಕಿಂದಾನೇ 6 ಸಬ್ಜೆಕ್ಟ್ಗಳ ಕ್ವಾಲಿಟಿ ರಿವಿಷನ್ಸ್ನ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಇಂಗ್ಲಿಷ್ ಅಂತ ಬಂದಾಗ ಇವತ್ತು ನಾನು ಮಾಡ್ತಾ ಇರೋದು ಕರ್ನಾಟಕ ಸ್ಟೇಟ್ ಸಿಲೆಬಸ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್. ಮೊದಲಿಂದನೂ ಕೂಡ ಎಲ್ಲ ಪಾಠಗಳು, ಎಲ್ಲ ಪೊಯಮ್ಗಳು, ಅದೇ ರೀತಿ ಗ್ರಾಮರ್ ಸೆಷನ್ಗಳನ್ನು ಕೂಡ ನಾವು ಕಂಡಕ್ಟ್ ಮಾಡ್ತಾ ಬಂದಿದ್ದೇವೆ. MCQsನ ಸಾಲ್ವ್ ಮಾಡುವಂತಹ ಸೆಷನ್ಗಳನ್ನು ಕೂಡ ಮಾಡಿದ್ದೇವೆ. VCT ಅಂದರೆ ವಿಸ್ತಾಸ್ ಚಾಲೆಂಜ್ ಟೆಸ್ಟ್ ಪೇಪರ್ನು ಕೂಡ ನಾನು ಸಾಲ್ವ್ ಮಾಡಿದ್ದೇನೆ. ಮಾಡೆಲ್ ಕ್ವೆಶನ್ ಪೇಪರ್ಸ್ಗಳನ್ನು ಕೂಡ ಸಾಲ್ವ್ ಮಾಡಿದ್ದೇನೆ. ಇದೆಲ್ಲವೂ ಕೂಡ ನಿಮಗೆ ವಿಸ್ತಾಸ್ ಲರ್ನಿಂಗ್ ನಲ್ಲಿ ಲಭ್ಯ ಇದೆ. ಇದು ಆನ್ ಅವರ್ ಯೂಟ್ಯೂಬ್ ಚಾನಲ್ ಆರ್ ಆನ್ ಅವರ್ ಅಪ್ಲಿಕೇಶನ್. ನೀವು ಇದರ ಪ್ರಯೋಜನ ಪಡ್ಕೊಂಡ್ರೆ ಪ್ರತಿಯೊಂದು ಸೆಷನ್ ಅನ್ನ ನೀವು ನೋಡ್ತಾ ಬಂದ್ರೆ ಸಾಕು, ಫುಲ್ ನಿಮ್ಮ ಎಕ್ಸಾಮಿನೇಷನ್ ಪ್ರಿಪರೇಷನ್ ಇಸ್ ಡನ್. ಓಕೆ, ಇವತ್ತು ನಾನು ಆರಿಸ್ಕೊಂಡಿರುವಂತಹ ಒಂದು ಟಾಪಿಕ್ ಏನಂತ ಹೇಳಿದ್ರೆ, ಒಂದು ಪೇಪರ್ ಅಂತ ಬಂದಾಗ, ಒಂದು ಕ್ವೆಶನ್ ಪೇಪರ್ ಅಂತ ಬಂದಾಗ ಎಲ್ಲದಕ್ಕೂ ಒಂದೊಂದು weightage ಅಂತ ಇರುತ್ತೆ, ಇಷ್ಟಿಷ್ಟು ಮಾರ್ಕ್ಸ್ ಅಂತ ಇರುತ್ತೆ. ಆ ನಿಟ್ಟಿನಲ್ಲಿ ನಾನು ಗ್ರಾಮರ್ ಸೆಷನ್ ಅನ್ನು ಮಾಡ್ಬೇಕಾದ್ರೆ ಹೇಳಿದೆ 18 to 22 marks is reserved for grammar, especially for objective type grammar. ಇದನ್ನಂತೂ ನೀವು ಈ ಚಾನ್ಸ್ ಅನ್ನ ಮಿಸ್ ಮಾಡ್ಕೊಳ್ಳೇಬಾರ್ದು. ಬಿಕಾಸ್ 18 to 22 marks ಇಟ್ಸ್ ನಾಟ್ ಅ ಜೋಕ್. ಅದು ನೀವೇನು ಜಾಸ್ತಿ ಶ್ರಮ ಪಡಬೇಕಾಗಿಲ್ಲ, ಒಂದೊಂದು ಪೇಜ್ ಅನ್ನು ಬರೀಬೇಕಾಗಿಲ್ಲ. ಅವ್ರು ಕೊಟ್ಟಿರುವಂತಹ ಆಪ್ಷನ್, ಮಲ್ಟಿಪಲ್ ಚಾಯ್ಸ್ಗಳನ್ನ ಕೊಟ್ಟಿರ್ತಾರೆ, ಅಪ್ರೋಪ್ರಿಯೇಟ್ ಆಗಿ ಸರಿಯಾದ ಆನ್ಸರ್ ಅನ್ನ ಟಿಕ್ ಮಾಡಿದ್ರೆ ಆಯ್ತು. ಇದಕ್ಕೆ ನಿಮಗೆ ಬೇಕಾಗಿರುವಂತದ್ದೇನು? ಪ್ರಾಕ್ಟೀಸ್ ಯೋರ್ ಗ್ರಾಮರ್. ಪ್ರಾಕ್ಟೀಸ್ ಅಂದ್ರೆ, ನಾನು ಈಗ ನಮ್ಮ ಸೆಷನ್ಗಳನ್ನ ನೀವು ನೋಡ್ಬಿಟ್ರೆ ಸಾಕು, ಸೆಷನ್ಗಳನ್ನ ನೋಡಿ ನೋಟ್ಸ್ಗಳನ್ನ ಮಾಡ್ಕೊಂಡು ಬಿಟ್ರೆ ಸಾಕು, ಯೋರ್ ಪ್ರಾಕ್ಟೀಸ್ ಇಸ್ ಡನ್ ಅಂಡ್ ದಟ್ 18 to 22 marks ಇಸ್ ಯೋರ್ಸ್ ಫಾರ್ ಶ್ಯೂರ್. ಇವತ್ತು ಲೆಸನ್ಸ್ಗಳ ಬಗ್ಗೆ ಆಯಿತು. ಇವತ್ತು ಇಂಪಾರ್ಟೆಂಟ್ ಪೊಯಮ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಈಗ ಫ್ರಮ್ ಚಾಪ್ಟರ್ 1, ಫ್ರಮ್ ಯೂನಿಟ್ 1 to ಯೂನಿಟ್ 8 ಅಂತ ಬಂದಾಗ ಕೆಲವೊಂದಷ್ಟು ಪ್ರೋಸ್ಗಳಿರುತ್ತೆ, ಕೆಲವೊಂದಷ್ಟು ಪೊಯಮ್ಗಳಿರ್ತದೆ. ಕೆಲವೊಂದಷ್ಟು ಪೊಯಮ್ಗಳು ಈ ಎಕ್ಸಾಮ್ಗೆ ಖಂಡಿತ ಬಂದೇ ಬರುತ್ತೆ. ಅಂತಹ ಪೊಯಮ್ಗಳ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಮತ್ತೆ ಪೊಯಮ್ಸನ್ನು ನೀವು ಕಡೆಗಾಣಿಸ್ಬೇಡಿ. ಪೊಯಮ್ಸ್ಗಳ ಆಥರ್ಗಳನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ ಕೆಲವೊಂದು ಚಿಕ್ಕ ಚಿಕ್ಕ ಪೊಯಮ್ಗಳನ್ನ, ಫಾರ್ ಎಕ್ಸಾಂಪಲ್ ಕ್ವಾಲಿಟಿ ಆಫ್ ಮರ್ಸಿ ಅಂತ ಒಂದು ಪೊಯಮ್ ಇದೆ, ವಿಚ್ ಇಸ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಈ ಒಂದು ಪೊಯಮ್ ನಿಮಗೆ ಮೆಮೊರೈಸೇಷನ್ಗೆ ಬರುವಂತಹ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ನೀವು ನೀಡ್ ಟು ಬೈ ಹಾರ್ಟ್, ಕಂಠ ಪಾಠ ಮಾಡಬೇಕು ಅಂತ ಹೇಳ್ತಾರಲ್ಲ, ಸ್ಟ್ಯಾನ್ಸ್ಗಳನ್ನ ತೆಗೆದುಕೊಡ್ತಾರೆ ಬರೀಲಿಕ್ಕೆ. ಸೊ ಮೇಕ್ ಶ್ಯೂರ್ ದಟ್ ಯು ಮೆಮೊರೈಸ್ ದೀಸ್ ಪೊಯಮ್ಸ್. ಇವತ್ತು ಈ ಪೊಯಮ್ಗಳನ್ನೇ ನಾವು ಸ್ಪೆಷಲ್ ಆಗಿ ಅಭ್ಯಾಸ ಮಾಡೋಣ. ಸೊ ಲೆಟ್ಸ್ ಬಿಗಿನ್ ಟುಡೇಸ್ ಸೆಷನ್, ದಟ್ ಈಸ್ discussion of important poems for this particular academic exams, right? ಮೊದಲಿಗೆ ನಿಮ್ಮ ಯೂನಿಟ್ ಓಪನ್ ಮಾಡ್ತಿದ್ದ ಹಾಗೆ ನಮಗೆ ಸಿಗುವಂತಹ ಒಂದು ಪೊಯಮ್ ಯಾವುದು ಅಂತ ಹೇಳಿದ್ರೆ, ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ವಿಚ್ ವಾಸ್ ರಿಟನ್ ಬೈ ಮಿಸ್ಟರ್ ರಸ್ಕಿನ್ ಬಾಂಡ್. ಇದು ಬಹಳ ಇಂಪಾರ್ಟೆಂಟ್ ಪೊಯಮು. ಇದರಿಂದ ನನಗೆ ಗೊತ್ತಿರೋ ಹಾಗೆ ಒಂದು ಕ್ವೆಶನ್ ಬರುವಂತಹ ಸಾಧ್ಯತೆ ಆಲ್ಮೋಸ್ಟ್ 60 to 70% ಇದೆ. ಸೊ ಕೈಂಡ್ಲಿ ಮೇಕ್ ಶೋರ್ ದಟ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಪೊಯಮ್. ಈಗ ಮೊದಲಿಗೆ ಈ ಪೊಯಮ್ನ ಒಂದಷ್ಟು ಸ್ಟ್ಯಾನ್ಸ್ಗಳನ್ನ ನಾನು ತೆಗೆದುಕೊಂಡಿದ್ದೇನೆ. My grandmother was a genius. This is how the poem starts. You'd like to know why? Because she could climb trees, spreading or high. She'd be up there, branches in a trice. And mind you, when last she climbed a tree, she was 62. Ever since childhood, she had this gift for being happier in a tree than in a lift. ಇಲ್ಲಿ ಪೊಯೆಟ್ ಅಂದ್ರೆ ರಸ್ಕಿನ್ ಬಾಂಡ್ ಅವರು ತಮ್ಮ ಸ್ವಂತ ಅಜ್ಜಿಯ ಬಗ್ಗೆ ಹೇಳ್ತಾ ಇರುವಂತಹ ಮಾತುಗಳಿದು. ಅವರಿದ್ದಂತಹ ಜಾಗ ಹಿಮಾಚಲ್ ಪ್ರದೇಶ, ದ ಫುಟ್ ಹಿಲ್ಸ್ ಆಫ್ ಹಿಮಾಚಲ್ ಪ್ರದೇಶ್, ಶಿಮ್ಲಾದಲ್ಲಿ ಇರ್ತಾರೆ ಅವರು. ಸೊ ಅಲ್ಲಿ ಅವರ ಅಜ್ಜಿ ಬಗ್ಗೆ ಏನ್ ಹೇಳ್ತಾರೆ, ನನ್ನ ಅಜ್ಜಿ ಬಹಳ ಮೇಧಾವಿ. ಜೀನಿಯಸ್ ಅಂತ ಹೇಳಿದ್ರೆ ಬಹಳ ಮೇಧಾವಿ. ಯಾಕೆ ಮೇಧಾವಿ ಅಂತ ಅವ್ರು ಹೇಳ್ತಿದ್ದಾರೆ ಅಂದ್ರೆ, ಬಿಕಾಸ್ ಅವರು ಮರಗಳನ್ನ ಹತ್ತಬಲ್ಲವರಾಗಿದ್ರು. ಮರ ಹತ್ತೋದ್ರಲ್ಲಿ ಏನ್ ಸ್ಪೆಷಾಲಿಟಿ ಅಂತ ನೀವು ಕೇಳ್ಬೋದು. ಬಟ್ ಇವನ್ ಅಟ್ ದ ಏಜ್ ಆಫ್ 62 she was
ಕ್ಲೈಂಬಿಂಗ್ ದ ಟ್ರೀಸ್. ಆಕೆಗೆ ಮರ ಹತ್ತೋದಂದ್ರೆ ಎಷ್ಟು ಖುಷಿ ಅಂದ್ರೆ, ಆಕೆ ಚಿಕ್ಕ ವಯಸ್ಸಿನಲ್ಲಿ ಒಂದು 6 ವರ್ಷದವರಿದ್ದಾಗ ಅವರ ಅಣ್ಣನಿಂದ ಕಲಿತಾರೆ ಮರವನ್ನ ಹೇಗೆ ಹತ್ಬೇಕು ಅಂತ. ಸೊ ಫ್ರಮ್ ದಟ್ ಡೇ ಫಾರ್ವರ್ಡ್ ಅವರಿಗೆ ಈ ಮರ ಹತ್ತೋದಂದ್ರೆ ಬಹಳ ಹುಚ್ಚು, ಬಹಳ ಖುಷಿ. Ever since childhood, she had this gift for being happier in a tree than in a lift. ಅವ್ರಿಗೆ ಈಗ ಅವತ್ತಿನ ಕಾಲ ಸ್ವಲ್ಪ ಹಿಂದಿಂದು, ಈಗ ರಸ್ಕಿನ್ ಬಾಂಡ್ ಅವ್ರಿಗೆ ಬಹಳಷ್ಟು ವಯಸ್ಸಾಗಿದೆ, ಇದು ಅವರ ಅಜ್ಜಿ ಬಗ್ಗೆ ಮಾತನಾಡ್ತಾ ಇರೋದ್ರಿಂದ ಅವತ್ತಿನ ಕಾಲದಲ್ಲಿ ಹೋದ್ರೆ ಸ್ವಲ್ಪ ಹಿಂದಕ್ಕೆ ಹೋಗಿ ನಾವು ಯೋಚನೆ ಮಾಡಿದ್ರೆ ಅವತ್ತಿನ ಒಂದು ಪರಿಸರ ಎನ್ವಿರಾನ್ಮೆಂಟ್ ಹೇಗಿತ್ತು. ಅವಾಗೆಲ್ಲ ಲಿಫ್ಟ್ ಆಗ್ತಾನೆ ಹೊಸದಾಗಿ ಬಂದಿತ್ತು. ಆ ಲಿಫ್ಟ್ ಕಂಡ್ರು ಕೂಡ ಅವ್ರಿಗೆ ಏನಂತ ಖುಷಿ ಆಗ್ತಿಲ್ಲ. ಬಿಕಾಸ್ ಯಾಕೆ ಲಿಫ್ಟ್ಗೂ ಅವರು ಟ್ರೀಗೂ ಕಂಪ್ಯಾರಿಸನ್ ಮಾಡಿದಾರೆ ಅಂದ್ರೆ, ಮರ ಹತ್ತಿ ಮೇಲಕ್ಕೆ ಹೋಗ್ಬೇಕು, ಅದೇ ರೀತಿ ಲಿಫ್ಟ್ ಕೂಡ ನಮ್ಮನ್ನ ಮೇಲಕ್ಕೆ ಕೆಳಗಡೆ ಕರ್ಕೊಂಡು ಬರುತ್ತಲ್ಲ. ಸೊ ಈ ಒಂದು ಕಂಪ್ಯಾರಿಸನ್ ಕೂಡ ಅವ್ರಿಗೆ ಲಿಫ್ಟ್ ಒಳಗಡೆ ಹೋದ್ರೆ ಇಷ್ಟು ಖುಷಿ ಆಗಲ್ಲ, ಮರ ಹತ್ತಿದೆ ಅಷ್ಟು ಖುಷಿ ಆಗುತ್ತೆ ಅಂತ. And though as years went by, she would be told that climbing trees should stop when one grew old. ಅಂದ್ರೆ ವಯಸ್ಸಾಗ್ತಿದ್ದ ಹಾಗೆ ಈ ತರ ಎಲ್ಲ ಮಾಡಬಾರ್ದು, ಮರ ಹತ್ತೋದೆಲ್ಲ ಏನಾದ್ರು ಚಿಕ್ಕ ಮಕ್ಕಳಿಗೆ, ಸ್ವಲ್ಪ ಯುವಕರಿಗೆ ಮಾತ್ರ, ವಯಸ್ಸಾದವರು ಹತ್ಲಿಕ್ಕೆ ಹೋದಾಗ ಬಿದ್ದೋಗ್ತಾರೆ. ಸೊ ಬಿಹೇವಿಯರ್ ಏಜ್ ಅಂತಾರಲ್ಲ, ವಯಸ್ಸಿಗೆ ತಕ್ಕ ಹಾಗೆ ನಡ್ಕೋಬೇಕು ಅಂತ ಆಕೆಗೆ ಎಲ್ಲರೂ ತಿಳಿ ಹೇಳ್ತಿದ್ರು, ಅಕ್ಕಪಕ್ಕದವರು, ರಿಲೇಟಿವ್ಸ್ ಎಲ್ಲ. And that growing old should be gone about gracefully. She would often say, well, I'll grow disgracefully. ಅಂದ್ರೆ ಹೇಳ್ತಾರೆ ಗೊತ್ತಾ, ವಯಸ್ಸಿಗೆ ತಕ್ಕಂಗೆ ಬಿಹೇವ್ ಮಾಡು, ಸ್ವಲ್ಪ ನಯ ನಾಜೂಕಿರ್ಬೇಕು ಅಂತ. ಗ್ರೇಸ್ಫುಲಿ ಏಜ್ ಆಗ್ಬೇಕಂತೆ, ಆಯ್ತಾ. ಆಕೆ ಹೇಳ್ತಾರೆ ನಕ್ಕೊಂಡು, ಇಲ್ಲ ನಾನು ಡಿಸ್ಗ್ರೇಸ್ಫುಲಿನೇ ಏಜ್ ಆಗ್ತೀನಿ, ಬಿಕಾಸ್ ಐ ಲವ್ ಕ್ಲೈಂಬಿಂಗ್ ಟ್ರೀಸ್. ಸೊ ನಾನು ನಿಮ್ಮನ್ನ ಯಾರನ್ನೂ ಮೆಚ್ಚೋದಕ್ಕೆ ಮರ ಹತ್ತತಾ ಇಲ್ಲ, ನನ್ನ ಖುಷಿಗೋಸ್ಕರ ನಾನು ಮರವನ್ನ ಹತ್ತತಾ ಇದ್ದಾರೆ. ಇಟ್ಸ್ ಓಕೆ ಇಫ್ ಐ ಏಜ್ ಡಿಸ್ಗ್ರೇಸ್ಫುಲಿ ಅಂತ ಹೇಳ್ತಿದ್ದಾರೆ. ಸೊ ಇದು ಆಂಟೋನಿಮ್ಸ್ ಆಯ್ತಲ್ವಾ, ಗ್ರೇಸ್ಫುಲಿ, ಡಿಸ್ಗ್ರೇಸ್ಫುಲಿ, ರೈಟ್. I can do it better. And we had to agree, for in all the garden there wasn't a tree she hadn't been up at one time or another. ಆಕೆ ಹೇಳ್ತಾರೆ, ನನಗೆ ಏನು ಖುಷಿ ನಾನು ಮಾಡ್ತೀನಿ, ಐ ಆಮ್ ದ ಬೆಸ್ಟ್. ಅಂದ್ರೆ ಅವರು ಪೋಯೆಟ್ ಹೇಳ್ತಿದ್ದಾರೆ, ಆಕೆ ಹತ್ತದೇ ಇರುವಂತಹ ಮರವೇ ಇರ್ಲಿಲ್ವಂತೆ. ಅವ್ರ ಗಾರ್ಡನ್ ಅಲ್ಲಿ ಇರುವಂತಹ ಎಲ್ಲಾ ಮರವನ್ನು ಆಕೆ ಹತ್ತಿ ಇಳಿದಿದ್ರು. But it was feared by all that one day she would have a terrible fall. The outcome was different. While we were in town, she climbed a tree and couldn't come down. ಇಲ್ಲಿ ನೀವು ರೈಮಿಂಗ್ ಸ್ಕೀಮ್ ನೋಡಿದ್ರ ಮಕ್ಕಳೇ? If you could make out the rhyming scheme, poem na odudu kuda, it's a beautiful pattern, okay? See, another brother, all fall, down, down. So, A, B, B, A ಈ ತರ, ಓಕೆ, A B B C C ಈ ತರ ರೈಮ್ ಸ್ಕೇಲ್ ಹೋಗುತ್ತೆ. ನಾವು ಅವ್ರು ಹೇಳ್ತಿದ್ದಾರೆ, ಎಲ್ರಿಗೂ ಒಂದು ಭಯ ಆಯ್ತಂತೆ, ಈಕೆ ಎಲ್ಲಿ ಒಂದ್ ದಿವಸ ಹತ್ಬಿಟ್ಟು ಶಿಲ್ ಟೇಕ್ ಅ ಟೆರಿಬಲ್ ಫಾಲ್, ಬಿದೋಗ್ಬಿಡ್ತಾರೆ, ಪೆಟ್ ಮಾಡ್ಕೊಳ್ತಾರೆ ಅಂತ. ಆದ್ರೆ ಅದಾಗಿದ್ದೇ ಬೇರೆ. ಏನಾಯ್ತು ಅಂದ್ರೆ, ಇವರೆಲ್ಲ ಒಂದ್ ದಿವಸ ಮನೆಯಿಂದ ಎಲ್ಲರೂ ಟೌನಿಗೆ ಹೋಗಿರ್ತಾರೆ. ಸೊ ಇವ್ರಿರುವಂತಹ ಜಾಗದಿಂದ ಟೌನಿಗೆ ಹೋಗಿದ್ದಾಗ ಅಜ್ಜಿ ಒಬ್ಬರೇ ಮನೇಲಿ ಇರ್ತಾರೆ. ಅವ್ರ ಮರವನ್ನು ಹತ್ತು ಬಿಡ್ತಾರೆ, ಬಟ್ ಇಳಿಯೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಬರಲ್ಲ ಅಂತಲ್ಲ, ಸ್ವಲ್ಪ ವಯಸ್ಸಾಗಿರುತ್ತೆ, ಅದು ಬೇರೆ ಚಳಿಯಿಂದ ತುಂಬಿರುವಂತಹ ಒಂದು ಪ್ರದೇಶ, ಹಿಮಾಚಲ್ ಪ್ರದೇಶ, ಸ್ವಲ್ಪ ಕೈಕಾಲೆಲ್ಲ ಹಿಡ್ಕೊಂಡಂಗೆ ಆಗಿರುತ್ತೆ, ಇಳಿಲಿಕ್ಕೆ ಭಯ ಆಗಿ ಅವ್ರು ಅಲ್ಲೇ ಕುಳಿತುಕೊಂಡು ಬಿಟ್ಟಿರ್ತಾರೆ. ಸೊ ಏನಾಗುತ್ತೆ ಮುಂದಕ್ಕೆ? ಸೊ ಈ ಒಂದು ಸಮರಿ ನಾವು ನೋಡೋದಾದ್ರೆ ಏನಿದು, ರಸ್ಕಿನ್ ಬಾಂಡ್ ಕಾಲ್ಸ್ ಹಿಸ್ ಗ್ರ್ಯಾಂಡ್ ಮದರ್ ಎ ಜೀನಿಯಸ್. ವೈ? ಬಿಕಾಸ್ at the age of 62, she could climb a tree swiftly without any mishaps. ಯಾವುದೇ ರೀತಿ ಅವಘಡಗಳಾಗ್ತಾ ಇರೋ ಹಾಗೆ she used to climb the trees at her age, which was 62. She had mastered the art of climbing trees in childhood and it gave her immense happiness. ಆಕೆಗೆ ಮರ ಹತ್ತೋದ್ರೆ ತುಂಬಾ ಖುಷಿ. ಆಕೆ ಚಿಕ್ಕ ಹುಡುಗಿ ಇದ್ದಾಗ, ಬಾಲಕಿಯಾಗಿದ್ದಾಗ ಕಲಿತಂತಹ ಒಂದು ವಿದ್ಯೆ ತನ್ನ ಅಣ್ಣನಿಂದ. Everyone was concerned about her love for climbing trees because according to them one must stop indulging in such activities during old age. ಅಂದ್ರೆ ಎಲ್ರಿಗೂ ಏನಂದ್ರೆ ವಯಸ್ಸಾದ್ಮೇಲೆ ಈ ತರ ಎಲ್ಲ ಆಡಬಾರ್ದು ಅನ್ನೋ ಮನೋಭಾವ. ಹಾಗಾಗಿ ಎಲ್ರು ಆಕೆಗೆ ಈ ತರ ಮಾಡ್ಬೇಡ ಅಂತಾನೆ ಹೇಳ್ತಿದ್ರು. ಈ ತರ ಮಾಡಿದ್ರೆ ಎಲ್ಲಿ ಒಂದು ದಿವಸ ನೀವು ಬಿದ್ದು ಹೋಗ್ತೀರಾ ಅಂತ ಕೂಡ ಹೆದರಿಸ್ತಾ ಇದ್ರು. The poet's grandmother believed in living a full life without any compromises. ಅದು ಹಾಗೆ ಆಗುತ್ತೆ ಮಕ್ಕಳು. ಎಷ್ಟೋ ಸರ್ತಿ ನಮಗೆ ಇಷ್ಟ ಆಗುವಂತಹ ವಿಷಯಗಳನ್ನ ನಾವು ಕೈಗೆತ್ಕೊಂಡಾಗ ಕೆಲವೊಬ್ಬರ ಕೆಂಗಣ್ಣಿಗೆ ಗುರಿ ಆಗ್ಬೇಕಾಗುತ್ತೆ, ಕೆಲವೊಂದು ನಷ್ಟವನ್ನು ಕೂಡ ನಾವು ಅನುಭವಿಸ್ಬೇಕಾಗುತ್ತೆ. ಬಟ್ ಹಿಸ್ ಗ್ರ್ಯಾಂಡ್ ಮದರ್, poet's grandmother believed in living life fully. ಅಂದ್ರೆ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲದೆ ಅವರ ಬದುಕನ್ನ ತಮ್ಮಿಷ್ಟ ಬಂದ ಹಾಗೆ ಬದುಕೋದ್ರಲ್ಲಿ ಅವರು ನಂಬಿಕೆ ಇಟ್ಟಿದ್ರು. She never let anyone's words affect her. ನಮ್ಗೆ ಯಾರು ಏನೋ ಹೇಳ್ಬಿಟ್ರು, ಅಯ್ಯೋ ಇವ್ರು ಹೀಗ ಅನ್ಬಿಟ್ರು, ಅವ್ರು ಹಾಗ ಅನ್ಬಿಟ್ರು ಅಂತ ಮನಸ್ಸಿಗೆ ಹಚ್ಕೊಳ್ತೀವಿ. ಆದ್ರೆ ಅವರು ಆ ಏಜ್ ಅಲ್ಲಿ ಅವರಿಗೆ ಯಾರ ಮಾತು ಏನಂತಹ ಪರಿಣಾಮ ಬೀರ್ತಿರ್ಲಿಲ್ಲ, ಚುಚ್ತಿರ್ಲಿಲ್ಲ. It used to never affect her.
Once when she climbed up a tree when the family was away in town and she couldn't climb down but she did not fall down either. ಎಲ್ರಿಗೂ ಏನ್ ಭಯ ಆಯ್ತು, ಒಂದ್ ದಿವಸ ಮೇಲ್ ಹತ್ತು ಬಿಡ್ತಾರೆ, ಆದ್ರೆ ಕೆಳಗಡೆ ಇಳಿದು ಬರಕ್ಕಾಗಲ್ಲ, ಶಿ ವಿಲ್ ಟೇಕ್ ಅ ಟೆರಿಬಲ್ ಫಾಲ್, ಏಡ್ ಮಾಡ್ಕೊಳ್ತಾರೆ, ಈ ವಯಸ್ಸಲ್ಲಿ ಇವೆಲ್ಲ ಬೇಕಾ ಮೂಳೆ ಮುರ್ಕೊಳ್ಳೋದು ಅಂತೆಲ್ಲ. ಬಟ್ ಆ ರೀತಿ ಏನೂ ಆಗಲ್ಲ. ಒಂದ್ ದಿವಸ ಅದೇ ರೀತಿ ಅವ್ರು ಹತ್ತದಾಗ ಭಯ ಪಟ್ಕೊಂಡು ಅಲ್ಲೇ ಕೂತ್ಕೋತಾರೆ, ಬಟ್ she won't fall. Grandmother asked the poet's father to construct a tree house on the tree for her and her wish was fulfilled. Actually ಅದಾದ್ಮೇಲೆ ಆಕೆಗೆ ಕೆಳಗೆ ಅವರೆಲ್ಲ ಬಂದು ಇಳಿಸ್ಕೊಳ್ತಾರೆ. ಅದಾದ್ಮೇಲೆ ಪಾಪ ಅಜ್ಜಿಗೆ ಚಳಿ ಜ್ವರ ಬಂದ್ಬಿಡುತ್ತೆ, ಭಯಕ್ಕೋ ಏನೋ. ಡಾಕ್ಟರ್ ಹೇಳ್ತಾರೆ ಬೆಡ್ ರೆಸ್ಟ್ ತಗೊಳ್ಳಿ ಅಂತ, ಆದ್ರೂ ಆಕೆಗೆ ಬೆಡ್ ರೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ ಶಿ ವಾಂಟ್ಸ್ ಟು ಗೋ ಟು ದ ಗಾರ್ಡನ್ ಅಂಡ್ ಲುಕ್ ಇನ್ ಟು ಹರ್ ಟ್ರೀಸ್, ಕ್ಲೈಂಬ್ ಹರ್ ಟ್ರೀಸ್. ಸೊ ಶೀಲ್ ಕಮ್ ಟು ಎ ಡಿಸಿಷನ್ ದಟ್ ಶಿ ವಿಲ್ ಲೀವ್ ಆನ್ ದ ಟ್ರೀ ಹೆನ್ಸ್ಫೋರ್ತ್ ಅಂತ. ಅಂದ್ರೆ ಇನ್ಮೇಲಿಂದ ನಾನು ಮರದ ಮೇಲೆ ಬದುಕ್ತೀನಿ. ಹೇಗೆ ಅವ್ರ ಮಗನ್ಗೆ ಅಂದ್ರೆ ರಸ್ಕಿನ್ ಬಾಂಡ್ ಅವರ ತಂದೆಯನ್ನ ಕರೆದು ಆಕೆ ಹೇಳ್ತಾರೆ, ನನಗೆ ಒಂದು ಟ್ರೀ ಹೌಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಡು, ಫ್ರಮ್ ಹೆನ್ಸ್ಫೋರ್ತ್ ಐ ಆಮ್ ಗೋಯಿಂಗ್ ಟು ಸ್ಟೇ ಇನ್ ಮೈ ಟ್ರೀ ಹೌಸ್ ಅಂತ. ಸೊ ಅವರ ತಂದೆ ಕೂಡ ಆಸ್ ಎ ಡ್ಯೂಟಿಫುಲ್ ಸನ್ ಹಿ ವಿಲ್ ಕನ್ಸ್ಟ್ರಕ್ಟ್ ಅ ಟ್ರೀ ಹೌಸ್ ಫಾರ್ ಹರ್. ಇದು ಆಕ್ಚುಲಿ ನಿಜವಾಗ್ಲೂ ನಡೆದಂತಹ ಕಥೆ ಇದು. She shifted to the tree house and the poet used to get her food and beverages up to the tree house every day. ಸೊ ಅವರು ಟ್ರೀ ಹೌಸ್ಗೆ ಪರ್ಮನೆಂಟ್ ಆಗಿ ಶಿಫ್ಟ್ ಆಗ್ತಾರೆ. ಪೋಯಟ್ ಇದ್ದವ್ರು ಏನ್ ಮಾಡ್ತಾರೆ, ಅವರಿಗೆ ದಿವಸ ಊಟ, ತಿಂಡಿ, ಉಪಚಾರಗಳು ಅಂದ್ರೆ ಅವ್ರಿಗೆ ಏನೇನ್ ಬೇಕೋ ಎಲ್ಲವನ್ನು ಅಲ್ಲಿ ಮೇಲೆ ಹೋಗಿ ಕೊಟ್ಟು ಬರ್ತಾ ಇರ್ತಾರೆ. ಸೊ ದಿಸ್ ವಾಸ್ ದ ಪೋಯಮ್ ಮೈ ಗ್ರ್ಯಾಂಡ್ ಮಾ ಕ್ಲೈಂಬ್ಸ್ ಅ ಟ್ರೀ. ಇಟ್ಸ್ ಕೈಂಡ್ ಆಫ್ ಅ ಹ್ಯೂಮರಸ್ ಪೋಯಮ್. ಅಂದ್ರೆ ಸ್ವಲ್ಪ ಒಂದು ಲಘು ಹಾಸ್ಯ ಇದೆ ಈ ಪೋಯಮ್ ಅಲ್ಲಿ. ಆ ವಯಸ್ಸಲ್ಲಿ ನನ್ನ ಅಜ್ಜಿ ಹೇಗೆಲ್ಲ ಇದ್ರು ಅಂತ. ಬಟ್ ಅವರ ರಿಯಲ್ ಲೈಫ್ ಘಟನೆಗಳನ್ನೇ ರಸ್ಕಿನ್ ಬಾಂಡ್ ಅವರು ಈ ಮಕ್ಕಳ ಸಾಹಿತ್ಯದಲ್ಲಿ ಅಂದ್ರೆ ಚಿಲ್ಡ್ರನ್ಸ್ ಲಿಟ್ರೇಚರ್ ಅಲ್ಲಿ ತೋರಿಸ್ತಾ ಬಂದಿದ್ದಾರೆ. That was all about my grandma climbs a tree. ಅದೊಂದು ಸಂಕ್ಷಿಪ್ತ ಸಮರಿ ಆಗಿತ್ತು ಆಫ್ ದಟ್ ಪೋಯಮ್. ಸೊ ಮೇಕ್ ಶೋರ್ ಟು ಗೋ ಥ್ರೂ ದಿಸ್ ಪೋಯಮ್. ಇದನ್ನ ಓದಿದ್ರು ಕೂಡ ನಿಮ್ಗೆ ಅರ್ಥ ಆಗುತ್ತೆ ಏನು ಹೇಳಬೇಕು, ಏನು ಬರಿಬೇಕು ಅಂತ. ಮುಂದಿನ ಪೋಯಮ್ ವೆರಿ ಇಂಪಾರ್ಟೆಂಟ್ ಪೋಯಮ್ ಅಂತ ಹೇಳಿದ್ರೆ ಕ್ವಾಲಿಟಿ ಆಫ್ ಮರ್ಸಿ, ವಿಚ್ ವಾಸ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಓಕೆ, ಈ ಒಂದು ಪದ್ಯ ಬಹಳನೇ ಇಂಪಾರ್ಟೆಂಟ್. ನಾನು ಒತ್ತಿ ಹೇಳ್ತೀನಿ, ಪ್ರಶ್ನೆಗಳು ಬರುತ್ತೆ, ಮೆಮೊರೈಸೇಷನ್ಗೂ ಬರುತ್ತೆ. ಸೊ ಮೇಕ್ ಶೋರ್ ಯು ರೀಡ್ ದಿಸ್ ಪೋಯಮ್ ಥರೋಲಿ. In the poem's first two lines, the poet compares the mercy to gentle rain from heaven. ಇಲ್ಲಿ ನಾನು ಹೋದ ಕ್ಲಾಸಲ್ಲೂ ಕೂಡ ಹೇಳಿದ್ದೆ, ಈ ಒಂದು ಪದ್ಯ ಮರ್ಚೆಂಟ್ ಆಫ್ ವೆನಿಸ್ ಅಂತ ಒಂದು ಡ್ರಾಮಾ ಇದೆ. ಅದು ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ಒಂದು ಡ್ರಾಮಾ. ಇವರ ಪ್ರತಿಯೊಂದು ಡ್ರಾಮಾದಲ್ಲೂ ಕೂಡ ಈ ಕೈಂಡ್ನೆಸ್ ಬಗ್ಗೆ, ಫರ್ಗಿವ್ನೆಸ್ ಬಗ್ಗೆ ಒತ್ತಿ ಹೇಳ್ತಾರೆ. ಈ ಪೋಯಮ್ ಕೂಡ ಅಂಥದ್ದೇ ಒಂದು ಪೋಯಮ್. ಸೊ ಇಲ್ಲಿ ಸಾಕಷ್ಟು ಕ್ಯಾರೆಕ್ಟರ್ಗಳು ಬರ್ತದೆ. ಸೆಬಾಸ್ಟಿಯನ್ ಅಂತ ಬರುತ್ತೆ, ಆಂಟೋನಿಯೋ ಅಂತ ಬರುತ್ತೆ, ಪೋರ್ಷಿಯಾ ಅಂತ ಒಂದು ಮೇನ್ ಕ್ಯಾರೆಕ್ಟರ್ ಇದೆ. ಪ್ರೊಟಗಾನಿಸ್ಟ್ ಅಂತಾನೆ ಹೇಳ್ಬೋದು ಈ ಒಂದು ಏನದು ಡ್ರಾಮಾಗೆ. ಸೊ ಈ ಪೋಯಮ್ ಅನ್ನ ಆ ಡ್ರಾಮಾದಲ್ಲಿ ಆಯ್ದುಕೊಂಡ ಕೆಲವೊಂದು ಲೈನ್ಸ್ ಗಳಿಂದ ಈ ಪೋಯಮ್ ಅನ್ನ ಕೊಟ್ಟಿದ್ದಾರೆ ನಿಮಗೆ. ಸೊ ಈ ಒಂದು ಲೈನ್ಸ್ ಅನ್ನ ಯಾರು ಹೇಳ್ತಾರೆ ಅಂದ್ರೆ ಪೋರ್ಷಿಯಾ ಹೇಳ್ತಾಳೆ. ಒಬ್ಬರಿಗೆ ಇಂಜಸ್ಟಿಸ್ ಆಗ್ತಾ ಇದ್ದಾಗ, ಒಬ್ಬರಿಗೆ ಅನ್ಯಾಯ ಆಗ್ತಿದ್ದಾಗ, ಅವ್ರಿಗೆ ಏನನ್ನೋ ಕೊಡಕ್ ಹೋಗಿ ಏನೋ ಕೊಡ್ಲಿಕ್ಕೆ ಆಗದೆ ಇದ್ದಾಗ ಅವರಿಗೆ ವಿಧಿಸುವಂತಹ ಶಿಕ್ಷೆಯನ್ನ ಆಕೆ ನೋಡ್ಬಿಟ್ಟು ಇದು ಸಲ್ಲದ್ದು, ದಿಸ್ ಇಸ್ ನಾಟ್ ಡನ್ ಅಂತ ಹೇಳುವಂತಹ ಕೆಲವು ಲೈನ್ಸ್ ಇದು. ಅಲ್ಲಿ ಮೊದಲು ಮರ್ಸಿ ಅಂತ ಹೇಳಿದ್ರೆ ದಯೆ. ಮರ್ಸಿ ಈಸ್ ಈಕ್ವಲ್ ಟು ದಯೆ. ಸೊ ಮರ್ಸಿಯನ್ನ ಅವರು ಜೆಂಟಲ್ ರೇನ್ಗೆ ಹೋಲಿಸ್ತಾರೆ. ಅಂದ್ರೆ ಭೂಮಿಗೆ ಬೀಳುವ ಆ ಮೊದಲನೇ ಮೃದುವಾದ ಮಳೆಗೆ ಹೋಲಿಸ್ತಾರೆ. ಅಷ್ಟು ಮೃದುವಾಗಿ ಇರುತ್ತೆ ದಯೆ ಅನ್ನೋದು ಅಂತ ಇದರ ಅರ್ಥ. The analogy between the gentle rain and mercy is also symbolic in a way that mercy is as soothing as a gentle rain. ಹೇಗೆ ಆ ಮಧುರವಾದ ಮಳೆ ಒಂಥರ ಮಧುರವಾದ ಫೀಲಿಂಗ್ ಕೊಡುತ್ತೋ, ಅದೇ ರೀತಿ ದಯೆ ಕೂಡ ನಮ್ಮಲ್ಲಿ ಅದೇ ಫೀಲಿಂಗ್ಸ್ ಅನ್ನ ಅರಳಿಸುತ್ತೆ ಅಂತ ಆ ಒಂದು ಹೋಲಿಕೆಯನ್ನ ಸಿಂಬಾಲಿಕ್ ಆಗಿ ಹೇಳಿದ್ದಾರೆ. Do unto others as you would have them do to you. ನಾನು ಇದನ್ನ ಮುಂಚೆನೂ ಹೇಳಿದ್ದೆ. ಹಿಂದಿನ ಸೆಷನ್ಗಳಲ್ಲಿ ನಾವು ಈ ಜಗತ್ತು ನಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡ್ಬೇಕು ಅಂತ ನಾವು ಅನ್ಕೊಳ್ತೀವೋ, ನಾವು ಜಗತ್ತಿನೊಂದಿಗೆ ಅದೇ ರೀತಿ ವ್ಯವಹಾರವನ್ನ ನಡೆಸಬೇಕು, ಅದೇ ರೀತಿ ಜಗತ್ತನ್ನ ಟ್ರೀಟ್ ಮಾಡಬೇಕು. ಅದೇ ಇದರ ಅರ್ಥ. ಡೂ ಆನ್ ಟು ಅದರ್ಸ್ ಆಸ್ ಯು ವುಡ್ ಹ್ಯಾವ್ ದೆಮ್ ಡೂ ಟು ಯು ಅಲ್ವಾ. ನಾವು ಮಾತ್ರ ವಿಚಿತ್ರವಾಗಿ ಬಿಹೇವ್ ಮಾಡ್ಬಿಟ್ಟು ಜಗತ್ತೆಲ್ಲ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂದ್ರೆ that is not done. So do on to others as you would have them do to you. That is the meaning of this particular line. When the speaker says that mercy is twice blessed, it means the both giver and receiver are blessed by the quality of mercy. ಅಂದ್ರೆ ಇಲ್ಲಿ ಒಂದು ಸೆಂಟೆನ್ಸ್ ಬರುತ್ತೆ, mercy is twice blessed ಅಂತ. ದಯೆ ಅನ್ನೋದು ಎರಡು ಸರ್ತಿ ಬ್ಲೆಸ್ಡ್ ಆಗಿರೋದು ಅಂತ. ಹೇಗೆ, ಹೌ ಇಟ್ ಇಸ್ ಟ್ವೈಸ್ ಬ್ಲೆಸ್ಡ್ ಅಂತ ಹೇಳಿದ್ರೆ, ಮರ್ಸಿ ಅನ್ನೋದು ಯಾರೋ ಒಬ್ರು ಸೊತ್ತಲ್ಲ. ಒಬ್ರು ಕೊಡ್ತಾ ಇದ್ದಾರೆ ಅಂದ್ರೆ ಅದನ್ನ ರಿಸೀವ್ ಮಾಡೋಕ್ಕೂ ಒಬ್ರು ಇರ್ತಾರೆ. ಯಾರಿಗೋ ದಯೆ ತೋರಿಸ್ತಿದ್ದಾರೆ ಅಂದ್ರೆ ದಯೆ ತೋರ್ಸೋನು ಒಬ್ಬ ಆದ್ರೆ ಅದನ್ನ ರಿಸೀವ್ ಮಾಡ್ತಾ ಇರುವ ಎಂಡ್ ನಲ್ಲಿ ಒಬ್ರು ಇರ್ತಾರೆ. ಸೊ ಹಾಗಾಗಿ ಇಟ್ ಇಸ್ ಟ್ವೈಸ್ ಬ್ಲೆಸ್ಡ್. ದ ಒನ್ ಹೂ ಗಿವ್ಸ್ ದ ಮರ್ಸಿ ಅಂಡ್ ದ ಅದರ್ ಹೂ ರಿಸೀವ್ಸ್ ದ ಮರ್ಸಿ. ಹೆನ್ಸ್ ಇಟ್ ಇಸ್ ಕಾಲ್ಡ್ as mercy is twice blessed. If the scepter shows the force of temporal power, ಅಂದ್ರೆ
ಸೆಪ್ಟರ್ ಅಂತ ಹೇಳಿದ್ರೆ ಕಿಂಗ್ ಕೈಯಲ್ಲಿ ಇರುವಂತಹ ಒಂದು ದಂಡ ಅಂತ ಹೇಳ್ತೀವಲ್ಲ, ಅದನ್ನ ಅವತ್ತಿನ ಕಾಲದಲ್ಲಿ ಇದೊಂದು 15th 16th ಸೆಂಚುರಿಯಲ್ಲಿ ನಡೆದಿರುವಂತಹ ಪೋಯಮ್, ಅಂದ್ರೆ ಡ್ರಾಮಾದ ಮಧ್ಯದಿಂದ ತೆಗೆದುಕೊಂಡಿರುವಂತಹ ಲೈನ್ಸ್. ಸೊ ಅವತ್ತಿನ ಕಾಲದಲ್ಲಿ ಕಿಂಗ್ಗೆ ಅವರ ಒಂದು ಕ್ರೌನ್, ಒಂದು ಕೇಪ್, ಜೊತೆಗೆ ಒಂದು ಸೆಪ್ಟರ್, ಇವೆಲ್ಲವೂ ಒಂದು ಕಿಂಗ್ನ ಅವರ ಒಂದು ಸ್ಪೆಸಿಫಿಕೇಶನ್ಸ್ ಗಳಾಗಿತ್ತು. ಸೊ ಕೈಯಲ್ಲಿ ದಂಡ ಹಿಡಿದ ತಕ್ಷಣ ಕಿಂಗ್ ಆಗೋದಿಲ್ಲ. ಆ ದಂಡ ಏನಿದೆಯಲ್ಲ ಅದು ಟೆಂಪರರಿ ಪವರ್ ಅನ್ನ ಸೂಚಿಸುತ್ತೆ. ಆ ದಂಡ ಕೈಯಲ್ಲಿ ಇರೋವರೆಗೂ ಮಾತ್ರ ಒಬ್ಬ ರಾಜ ಅನ್ಸ್ಕೊಳ್ತಾನೆ. ಆದ್ರೆ ಮರ್ಸಿ ಶೋಸ್ ಅ ಕಿಂಗ್ಸ್ ಪರ್ಮನೆಂಟ್ ವರ್ತ್, ಎಲಿವೇಟಿಂಗ್ ಹಿಮ್ ಟು ಎ ಗಾಡ್ ಲೈಕ್ ಸ್ಟೇಟಸ್. ನಾವು ಯಾವ ರೀತಿ ಬಿಹೇವ್ ಮಾಡ್ತೀವೋ ಅದರಿಂದ ನಮಗೆ ಗಾಡ್ ಲೈಕ್ ಸ್ಟೇಟಸ್ ಸಿಗುತ್ತೆ. ಒಬ್ಬ ಕಿಂಗ್ ಅಂದ್ರೆ ರಾಜ ದಯಾಮಯಿಯಾಗಿ ನಡ್ಕೊಂಡ್ರೆ, ತನ್ನ ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ, ಅವನಲ್ಲಿ ಆ ಕರುಣೆ ಅನ್ನೋದು ಇದ್ರೆ, that will make him more powerful than holding that scepter. ಕೈಯಲ್ಲಿ ದಂಡ ಹಿಡಿಯೋದಕ್ಕಿಂತ ಕರುಣೆಯಿಂದ ನಡ್ಕೊಳ್ಬೇಕು ಅನ್ನೋದು ಈ ಒಂದು ಸ್ಟ್ಯಾನ್ಸಾ ಅರ್ಥ. Mercy and forgiveness are enduring themes that pervade Shakespeare's works. ನಾನು ಮುಂಚೆನೆ ಹೇಳಿದೆ, ಶೇಕ್ಸ್ಪಿಯರ್ದು ಯಾವುದೇ ವರ್ಕ್ ಅನ್ನ ತೆಗೆದುಕೊಂಡಾಗ he was a great dramatist of his time ಮಕ್ಳೆ. He has written many ಅಂದ್ರೆ ಎಷ್ಟು ಸಾಕಷ್ಟು ಡ್ರಾಮಾಗಳನ್ನ ಬರ್ತಿದ್ದಾರೆ. ಇಫ್ ಯು ರಿಮೆಂಬರ್, ರೋಮಿಯೋ ಜೂಲಿಯೆಟ್ ಕೂಡ ಒಂದು ಡ್ರಾಮಾನೇ. ಅದು ಟೆಂಪೆಸ್ಟ್ ಇರಬಹುದು, ಮ್ಯಾಕ್ಬೆತ್ ಇರಬಹುದು, ಮಿಡ್ ಸಮರ್ ನೈಟ್ಸ್ ಇರಬಹುದು, ಯಾವುದೇ ಆಗ್ಲಿ, ಒಥೆಲೋ ಇರಬಹುದು, ಹ್ಯಾಮ್ಲೆಟ್ ಇರಬಹುದು, ಎಷ್ಟೆಲ್ಲ ಬರ್ದಿದ್ದಾರೆ. ಎಲ್ಲದರಲ್ಲೂ ಕೂಡ ಒಂದು ಮೇನ್ ಥೀಮ್ ಅಂತ ನಾವು ಹುಡುಕೋದಾದ್ರೆ ದ್ಯಾಟ್ ವುಡ್ ಬಿ ಮರ್ಸಿ ಅಂಡ್ ಫರ್ಗಿವ್ನೆಸ್. ಎಲ್ಲರಲ್ಲೂ ನಿಮಗೆ ಇದು ಸಿಗುತ್ತೆ, ಇದೇ ಮೇನ್ ಥೀಮ್ ಆಗಿರುತ್ತೆ. ಓಕೆ, ಕ್ಷಮೆ ಹಾಗೂ ಕರುಣೆ. Mercy is the quality of the world's most powerful, strongest and highest people. ಈ ಜಗತ್ತಿನಲ್ಲಿ ತುಂಬಾ ಪವರ್ಫುಲ್ ಅನ್ಸ್ಕೊಂಡವರು, ತುಂಬಾ ಸಾಧನೆ ಮಾಡಿರೋರನ್ನ ನೀವು ನೋಡೋದಾದ್ರೆ ಅವರು ಬಹಳ ಹಂಬಲ್ ಆಗಿರ್ತಾರೆ. ಮತ್ತೆ ಅವರಲ್ಲಿ ಈ ಉದಾರ ಮನೋಭಾವವನ್ನ ನೀವು ಕಾಣಬಹುದು. ದಯೆ, ಅವರ ಒಂದು ಬಿಹೇವಿಯರ್ ದಯೆಯಿಂದ ಕೂಡಿರುತ್ತೆ, ಕರುಣೆಯಿಂದ ಕೂಡಿರುತ್ತೆ. ದೀಸ್ ಆರ್ ದ ಓನ್ಲಿ ಪೀಪಲ್ ಹೂ ಕ್ಯಾನ್ ಸರ್ವೈವ್ ಅಟ್ ಟಾಪ್. ಅವರ ಈ ಗುಣಗಳೇ ಅವರನ್ನ ಅಲ್ಲಿ ಸರ್ವೈವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಾಲಿಟಿ, ದಟ್ ಈಸ್ ಮರ್ಸಿ. That was all about mercy. ಇದ್ರ ಬಗ್ಗೆ ನಾನು ಮತ್ತೆ ಒತ್ತಿ ಹೇಳ್ತೀನಿ, ಪ್ಲೀಸ್ ಈ ಒಂದು ಪಾಠವನ್ನ ಮತ್ತೆ ಓದಿ, ಪಾಠ ಅಲ್ಲ ಈ ಪೊಯಮ್ ಅನ್ನ ಮತ್ತೆ ಓದಿ, ಮೆಮರೈಸ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆಗಳು ಬಂದೇ ಬರುತ್ತೆ, ಸ್ಟ್ಯಾನ್ಸವನ್ನ ಬರೀಲಿಕ್ಕೂ ಕೊಡ್ತಾರೆ. ಕ್ವಾಲಿಟಿ ಆಫ್ ಮರ್ಸಿ. ನೆಕ್ಸ್ಟ್ ಪೊಯಮ್ ಒಂದು ಆಮ್ ದ ಲ್ಯಾಂಡ್, ರಿಟನ್ ಬೈ ಮರೀನಾ ಡಿ ಬೆಲಗಾಂಟ. ಆಯ್ತಾ, ಈ ಒಂದು ಪೊಯಮ್ ಕೂಡ 50-50 ಅಂತ ಹೇಳ್ತೀನಿ ನಾನು. ಮರ್ಸಿ, ಕ್ವಾಲಿಟಿ ಆಫ್ ಮರ್ಸಿ ಅಷ್ಟು ಫ್ರೀಕ್ವೆಂಟ್ಲಿ ಬರೋದಿಲ್ಲ, ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ಗೂ ಕೂಡ ಬರಬಹುದು. ಸೊ ಮೇಕ್ ಶೋರ್ ದಟ್ ಟು ರೀಡ್ ದಿಸ್ ಪೊಯಮ್ ಆಸ್ ವೆಲ್. ಈ ಒಂದು ಪೊಯಮ್ ನ ಓವರ್ ವ್ಯೂ ನಾವು ನೋಡೋದಾದ್ರೆ, ದಿಸ್ ಪೊಯಮ್ ಟಾಕ್ಸ್ ಅಬೌಟ್ ದ ವೇರಿಯಸ್ ವೇಸ್ ಆಫ್ ಎಕ್ಸ್ಪ್ಲಾಯಿಟೇಷನ್ ಬೈ ದ ಮ್ಯಾನ್ ಆನ್ ದ ಲ್ಯಾಂಡ್. ನಿಮ್ಗೆಲ್ಲ ಗೊತ್ತು, ಇವತ್ತಿನ ಜಗತ್ತನ್ನ ನಾವು, ಈ ಭೂಮಿಯನ್ನ ನಾವು ಅಮ್ಮ ಅಂತ ಕನ್ಸಿಡರ್ ಮಾಡಿದ್ರೆ, ದಿಸ್ ಮದರ್ ಅರ್ತ್, ಇದ್ರ ಮೇಲೆ ಎಷ್ಟೆಲ್ಲ ಅಟ್ರಾಸಿಟೀಸ್ ಗಳನ್ನ ಮಾಡಿದಾನೆ ಮನುಷ್ಯ, ದ ಹ್ಯೂಮನ್ ಕೈಂಡ್. ಇದ್ರ ಬಗ್ಗೆನೇ ಈ ಒಂದು ಪೊಯಮ್. ಇದನ್ನ ಒಂದು ಸೆಟೈರಿಕಲ್ ಆಗಿ, ಸರ್ಕಾಸ್ಟಿಕ್ ವೇನಲ್ಲಿ ಸೆಟೈರಿಕಲ್ ಆಗಿ ಇಲ್ಲಿ ನಮ್ಮ ಪೊಯೆಟಸ್ ಹೇಳಿದ್ದಾರೆ ಇದನ್ನ. ದ ಪೀಪಲ್ ಪರ್ಚೇಸ್ ಲ್ಯಾಂಡ್ ಅಂಡ್ ಅಸ್ಯೂಮ್ಡ್ ಅಂಡ್ ಶೌಟ್ ಅಬೌಟ್ ದಟ್ ದೇ ಓನ್ ಇಟ್. ಈ ಭೂಮಿ ನಾವು ಹುಟ್ಟೋಕ್ಕಿಂತ ಎಷ್ಟೋ ಸಾವಿರಾರು ಲಕ್ಷ ವರ್ಷಗಳ ಹಿಂದೆ ಜನಿಸಿದಂತಹ ಒಂದು ಭೂಮಿ ಅಲ್ವಾ. ಬಿಗ್ ಬ್ಯಾಂಗ್ ಥಿಯರಿನಲ್ಲಿ ಆದಂತಹ ಒಂದು ಸ್ಫೋಟ ಇದೆಯಲ್ಲ, ಅದರಿಂದ ದಿಸ್ ಅರ್ತ್ ವಾಸ್ ಫಾರ್ಮ್. ಈ ಅರ್ಥಿಗೆ ಯಾರು ಕ್ರಿಯೇಟರು, ಯಾರು ಒಡೆಯ, ಯಾರು ಓನರ್ ಅಂತ ದೇವರಾಣಿ ಯಾರಿಗೂ ಗೊತ್ತಿಲ್ಲ. ಬಟ್ ಸ್ಟಿಲ್ ದ ಹ್ಯೂಮನ್ ರೇಸ್ ಆನ್ ದಿಸ್ ಅರ್ತ್ ಅಸ್ಯೂಮ್ಸ್ ದಟ್ ಹಿ ಇಸ್ ದ ಓನರ್ ಆಫ್ ದಟ್ ಲ್ಯಾಂಡ್ ಅಲ್ವಾ. ಇದು ಎಷ್ಟು ಒಂಥರ ನಗೆಪಾಟ್ಲು ಅನ್ಸುತ್ತೆ. ಯಾರು ನಿಮ್ಗೆ ಈ ರೈಟ್ಸ್ ಕೊಟ್ಟಿದ್ದು, ದಟ್ ಐ ಓನ್ ದಿಸ್ ಲ್ಯಾಂಡ್. ಆ ಪೀಸ್ ಆಫ್ ಪೇಪರ್ ತೋರಿಸ್ಬಿಟ್ಟು ನಾನು ಇದನ್ನ ಕೊಂಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದು ಎಷ್ಟು ಹಾಸ್ಯಾಸ್ಪದ ಅನ್ಸುತ್ತೆ, ರೈಟ್? But Mother Earth is wary of listening to this acknowledgement. Mother Earth talks to the people in this poem. The poetess describes the patience of the earth and personifies her as the mother. ಇಲ್ಲಿ ನಿಮ್ಗೆ ಗ್ರಾಮರ್ದು ಒಂದು ಹೇಳ್ಕೊಡ್ತೀನಿ. ಪರ್ಸಾನಿಫಿಕೇಶನ್ ಅಂತ ನಿಮ್ಗೆ ಒಂದು ಫಿಗರ್ ಆಫ್ ಸ್ಪೀಚ್ ಬರುತ್ತೆ. ಏನಿದು ಪರ್ಸಾನಿಫಿಕೇಶನ್ ಅಂತ ಅಂದಾಗ, ನಿರ್ಜೀವ ವಸ್ತುಗೆ ಜೀವ ಕೊಟ್ಟು ಮಾತನಾಡುವುದೇ ಪರ್ಸಾನಿಫಿಕೇಶನ್. ಇಲ್ಲಿ ಮದರ್ ಅರ್ತ್ ನ, ಲ್ಯಾಂಡ್ ಅಂದ್ರೆ ಮದರ್ ಅರ್ತ್ಗೆ ಅವರು ಜೀವ ಕೊಟ್ಟು ಮಾತನಾಡಿಸ್ತಾರೆ. ಹಾಗಾಗಿ ಇಟ್ ಇಸ್ ಅ ಪರ್ಸಾನಿಫಿಕೇಶನ್. ಅಂಡ್ ದ ಲ್ಯಾಂಡ್ ಹರ್ಸೆಲ್ಫ್ ಶಿ ಸ್ಪೀಕ್ಸ್. ಇಲ್ಲಿ ಮದರ್ ಅರ್ತ್ ಮಾತಾಡ್ತಾ ಇದ್ದಾರೆ, ಯಾರ ಜೊತೆ? ಮನುಷ್ಯನ ಜೊತೆ ಮಾತನಾಡೋ ತರ ಇಲ್ಲಿ ಪೊಯೆಟಸ್ಸು ಅದನ್ನ ಚಿತ್ರಿಸಿದ್ದಾರೆ, ರೈಟ್? ಈಗ ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ, ಈ ಮನುಷ್ಯರ ಈ ಹುಚ್ಚಾಟಗಳನ್ನ, ನಂದು ಇದು ಜಾಗ, ಈ ದೇಶ ನಂದು, ಆ ಬೇಲಿ ನಂದು ಅಂತ ಈ ಮಾತುಗಳನ್ನೆಲ್ಲ ಕೇಳಿ ಶಿ ಹ್ಯಾಸ್ ಬಿಕಮ್ ವ್ಯಾರಿ ಒಂಥರ ಏನಿದು ಹುಚ್ಚಾಟ ಅಂತ ಆಕೆಗೆ ಒಂಥರ ಬೇಜಾರಾಗ್ಬಿಟ್ಟಿದೆ ಕೇಳಿಸ್ಕೊಂಡು ಇದನ್ನ ಹೇಳ್ತಾ ಇದ್ದಾರೆ ಅವರು ಪೊಯೆಟಸ್ ಇಲ್ಲಿ.
Mother Earth waits patiently as a man thinks and believes that he owns the earth. ಯಾವಾಗೆಲ್ಲ ಮನುಷ್ಯ ಈ ಜಾಗ ನಂದು, ಈ ಭೂಮಿ ನಂದು, ಈ ಲ್ಯಾಂಡ್ ನಂದು ಅಂತ ಹೇಳಿದಾಗ ಶಿ ಸಿಂಪ್ಲಿ ಸ್ಟೇರಿಂಗ್ ಅಟ್ ಹಿಮ್. ಅಂದ್ರೆ ಇಲ್ಲಿ ಪರ್ಸಾನಿಫಿಕೇಶನ್ ಮಾಡಿದ್ದಾರೆ, ಲ್ಯಾಂಡ್ ಮದರ್ ಅರ್ತ್ಗೆ ಹ್ಯೂಮನ್ ಪರ್ಸಾನಿಫಿಕೇಶನ್ ಮಾಡಿ ಶಿ ಇಸ್ ಜಸ್ಟ್ ಲುಕಿಂಗ್ ಅಟ್ ಹಿಮ್ ಪೇಷಂಟ್ಲಿ. ಅಂದ್ರೆ ತಾಳ್ಮೆಯಿಂದ ಕೇಳಿಸ್ಕೊಳ್ತಾ ಇದ್ದಾಳೆ, ತಾಳ್ಮೆಯಿಂದ ನೋಡ್ತಿದ್ದಾಳೆ ಅಂತ. People shout and claim that they are the owners of the earth, but still she waits patiently. There are many cars that drive over her, they have drilled holes in her, which have become muddy, and she calmly stares and waits patiently. ಯಾರು ಎಷ್ಟೇ ಕಿರ್ಚಿದ್ರು ಈ ಜಾಗ ನಂದು, ಆ ಜಾಗ ನಂದು ಅಂತ, ಮತ್ತೆ ಎಷ್ಟೆಲ್ಲ ಹಳ್ಳ ಕೊಳ್ಳಗಳನ್ನ ಕೊರೆದು, ಬೆಟ್ಟ ಗುಡ್ಡಗಳನ್ನ ಕೊರೆದು ರೋಡ್ಗಳನ್ನ ಮಾಡ್ಕೊಂಡಿದ್ದಾರೆ, ಬಿಲ್ಡಿಂಗ್ಸ್ ಅನ್ನ ಮಾಡ್ಕೊಂಡಿದ್ದಾರೆ, ಇದೆಲ್ಲವೂ ಆದ್ರೂ ಕೂಡ ಆಕೆ ತಾಳ್ಮೆಯಿಂದ ನೋಡ್ತಾನೆ ಇದ್ದಾಳೆ. Someone comes and tickles Mother Earth by plowing and planting seeds and trees. ಈಗ ಭೂಮಿ ತಾಯಿ ನಮ್ಗೆ ಎಷ್ಟೆಲ್ಲ ಕೊಟ್ಟಿದೆ. ಇವತ್ತು ನಾವು ಉಸಿರಾಡ್ತಾ ಇರೋದಿರೋ ಅಂದ್ರೆ ಬದುಕಿರೋದು, ಊಟ ಮಾಡ್ತಾ ಇರೋದೆಲ್ಲ ಈ ಭೂಮಿ ತಾಯಿಯಿಂದಾನೆ, ರೈಟ್? ಸೊ ನಾವು ಊಟ ಮಾಡ್ಬೇಕು ಅಂದ್ರೆ ವಿ ನೀಡ್ ಗ್ರೇನ್ಸ್, ವಿ ನೀಡ್ ವೆಜಿಟೇಬಲ್ಸ್, ಫ್ರೂಟ್ಸ್. ಇದೆಲ್ಲ ಹೇಗ್ ಸಾಧ್ಯ? ನಾವು ಆಕೆಯನ್ನ ಬಗದು ಅಂದ್ರೆ ಉತ್ತಿ ಬಿತ್ತಿ ಎಲ್ಲ ಮಾಡ್ತೀವಲ್ಲ. ಸೊ ಇದು ಹೇಗ್ ಅನ್ನಿಸ್ತಾ ಇದೆ ಆಕೆಗೆ? She in return gives them fruits, grass and tree. Everyone is happy with this. Children merrily dance around and sing with joy. ಇದೆಲ್ಲ ಆದಾಗ ಆಕೆಗೆ ಏನ್ ಬೇಜಾರಿಲ್ಲ, ಖುಷಿಯಿಂದಾನೇ ಆಕೆ ಎಲ್ಲವನ್ನೂ ಕೊಡ್ತಾಳೆ. ಆಕೆಯನ್ನ ಅಂದ್ರೆ ಅಗದು ಬಗದು ಹುತ್ತಿ ಬಿತ್ತಿ ಎಲ್ಲ ಮಾಡಿದಾಗ ಶಿ ಗಿವ್ಸ್ ದಮ್ ಸೀಡ್ಸ್, ಗ್ರಾಸ್, ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲವನ್ನು, ಗ್ರೇನ್ಸ್ ಎಲ್ಲವನ್ನೂ ಕೊಡ್ತಾಳೆ. ಮಕ್ಕಳು ಕೂಡ ಖುಷಿಯಾಗಿ ಓಡಾಡ್ಕೊಂಡಿದ್ದಾರೆ. Man creates boundaries with his ambition and puts fence on her to claim ownership. For example, ನಾವು ದೇಶಗಳ ಮಧ್ಯೆ ಬಂದಾಗ this country belongs to me ಅಂತ ಫೆನ್ಸಿಂಗ್ ಮಾಡ್ಕೊಳ್ತಾರೆ. ನೀನ್ ಅಲ್ಲಿಗೆ ಬರಬಾರ್ದು, ನಾನು ಇಲ್ಲಿಗೆ ಬರಬಾರ್ದು, ಈ ರೀತಿಯ ಕಟ್ಟಳೆಗಳನ್ನ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಹಾಕೊಳ್ತಾರೆ. ಬಟ್ she waits patiently. They try to guard their land by using guns and fighting with each other, resulting in war. ಒಂದು ದೇಶ ಅಂತ ಬಂದಾಗ, ಫೆನ್ಸಿಂಗ್ ಅಂತ ಬಂದಾಗ, ನಮ್ ಬಾರ್ಡರ್ ಅಲ್ಲಿ ಬಂದ್ರು, ಇಲ್ಲಿಂದ ಯಾರೋ ಶತ್ರುಗಳು ಬಂದ್ಬಿಟ್ರು, ಈ ಬಾರ್ಡರ್ ನಾವು ಬ್ರೇಕ್ ಮಾಡಿ ಬಂದ್ರು, ವಿತೌಟ್ ಪರ್ಮಿಷನ್ ಬಂದ್ರು ಅಂತ ಹೇಳಿ ಈ ಬಾರ್ಡರ್ ಗಳನ್ನ ಹೇಗೆ ಗಾರ್ಡ್ ಮಾಡ್ತಾರೆ? ಹೋಲ್ಡಿಂಗ್ ಗನ್ಸ್, ರೈಟ್? ಹೋಲ್ಡಿಂಗ್ ಆರ್ಮ್ಸ್, ಅಂದ್ರೆ ಯಾರು ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ರೀತಿ ಗಾರ್ಡ್ ಮಾಡ್ತಿದ್ದಾರೆ. ಅಕಸ್ಮಾತ್ ಯಾರಾದ್ರೂ ಬಂದಿದ್ದೆ ಆದ್ರೆ ಇದು ನಂದು ಅಂತ ಹೇಳಿದ್ದಾರೆ, ಅದು ದೊಡ್ಡ ಯುದ್ಧಗಳಲ್ಲಿ ಕೊನೆ ಆಗ್ತಾ ಇದೆ. This behavior suffocates Mother Earth and wound her to no end. ಈ ರೀತಿಯ ಒಂದು ದುರ್ನಡತೆ ಇದೆಯಲ್ಲ, ಅದು ಮದರ್ ಅರ್ತ್ಗೆ ಬಹಳನೇ ಉಸಿರುಗಟ್ಟಿಸ್ತಾ ಇದೆ, ಆಕೆಗೆ ಬಹಳ ಬೇಜಾರನ ಉಂಟು ಮಾಡ್ತಾ ಇದೆ ಅಂತ ಇಲ್ಲಿ ಪೊಯೆಟಸ್ ಹೇಳ್ತಾ ಇದ್ದಾರೆ. Finally, the land tells us that a man can do whatever he wants and destroy, but his limitations are such that he can never put a fence around the planet Earth at all, and the land waits. ಇದೆಲ್ಲವನ್ನು ಮನುಷ್ಯ ಮಾಡ್ತಾ ಇರುವಂತಹ ಈ ಅಟ್ರಾಸಿಟೀಸ್ನೆಲ್ಲ ಮದರ್ ಅರ್ತ್ ಪೇಷಂಟ್ಲಿ ತಾಳ್ಮೆಯಿಂದ ನೋಡ್ತಾ ಇದೆ. ಅಂಡ್ ಈ ಮನುಷ್ಯ ಏನೇ ಮಾಡಿದ್ರು ಕೂಡ ಆತನಿಗೂ ಕೂಡ ಕೆಲವೊಂದು ಲಿಮಿಟೇಷನ್ಸ್ ಇದೆ. ಇಡೀ ಪ್ಲಾನೆಟ್ ಅರ್ತ್ ಸುತ್ತ ಅಂತ ಫೆನ್ಸ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಇಡೀ ಬ್ರಹ್ಮಾಂಡ ಅಂತ ಬಂದಾಗ, ಅಬೌಟ್ ದಿಸ್ ಹೋಲ್ ಯೂನಿವರ್ಸ್ ವಿಚ್ ಯು ಆರ್ ಟಾಕಿಂಗ್ ಅಬೌಟ್, ಅರ್ತ್ ಇಸ್ ಅ ಸ್ಮಾಲ್ ಪಾರ್ಟ್ ಆಫ್ ದಿಸ್ ಹೋಲ್ ಯೂನಿವರ್ಸ್. ಈಗ ಅರ್ತ್ ನಂದು ಅಂತ ಹೇಳಿ ಅರ್ತ್ ಸುತ್ತ ಹೋಗಿ ಫೆನ್ಸಿಂಗ್ ಮಾಡ್ಲಿಕ್ಕೆ ಸಾಧ್ಯನಾ? ಪ್ಲಾನೆಟ್ ಸುತ್ತ ಒಂದು ಫೆನ್ಸಿಂಗ್ ಮಾಡ್ಲಿಕ್ಕೆ ಸಾಧ್ಯನಾ? ದಟ್ಸ್ ಇಂಪಾಸಿಬಲ್. ಸೊ ಪೇಷಂಟ್ಲಿ ದ ಲ್ಯಾಂಡ್ ವೇಟ್ಸ್. ಈ ಹುಚ್ಚಾಟಗಳನ್ನೆಲ್ಲ ನೋಡ್ಕೊಂಡು ತಾಳ್ಮೆಯಿಂದ ಶಿ ವೇಟ್ಸ್. So that was about I Am the Land poem. So ಬಹಳ ಬ್ಯೂಟಿಫುಲ್ ಪೋಯಮ್ ಅದು, ಅದನ್ನ ನೆನ್ಪಿಟ್ಕೊಳ್ಳಿ. ಅದರಿಂದ ಬಹುಶಃ 1 or 2 ಮಾರ್ಕ್ಸ್ ಕ್ವೆಶನ್ಸ್ ಬರಬಹುದು. ಸೊ ಈ ಒಂದು ಸಮರಿನ ನೀವು ನೆನ್ಪಿಟ್ಕೊಂಡ್ರು ಸಾಕು. ನೆಕ್ಸ್ಟ್ ಪೋಯಮ್ ಬಂದು ದ ಸಾಂಗ್ ಆಫ್ ಇಂಡಿಯಾ ರಿಟನ್ ಬೈ ವಿ.ಕೆ. ಗೋಕಾಕ್. ಇದು ಕೂಡ ಸಮಥಿಂಗ್ ವೆರಿ ಸಿಮಿಲರ್ ಟು ಐ ಆಮ್ ಲ್ಯಾಂಡ್. ಇಲ್ಲೂ ಕೂಡ ಪರ್ಸಾನಿಫಿಕೇಶನ್ ಇದೆ. ಇಲ್ಲಿ ಭಾರತ ದೇಶ ಅಂತ ಬಂದಾಗ ಆಕೆ ಅಂದ್ರೆ ಭಾರತ ದೇಶ ಕವಿ ಜೊತೆ ಅಂದ್ರೆ ಪೊಯೆಟ್ ಜೊತೆ ಮಾತನಾಡ್ತೀವಿ. ವಿ.ಕೆ. ಗೋಕಾಕ್ ಅವ್ರ ಜೊತೆ ಮಾತನಾಡುತ್ತೆ. ಸೊ ಈ ನಿಟ್ಟಿನಲ್ಲಿ ಇದನ್ನ ನಾವು ಪರ್ಸಾನಿಫಿಕೇಶನ್ ಅಂತ ಫಿಗರ್ ಆಫ್ ಸ್ಪೀಚ್ ನ ಹೇಳಬಹುದು. So overview of this poem would be, this poem is a dialogue between Mother India and the poet. ಇದು ಅವರಿಬ್ಬರ ಮಧ್ಯೆ ನಡೆಯುವಂತಹ ಒಂದು ಕಾನ್ವರ್ಸೇಷನ್, ಮದರ್ ಇಂಡಿಯಾ ಮತ್ತೆ ಪೊಯೆಟ್ ಮಧ್ಯೆ. ವಿ.ಕೆ. ಗೋಕಾಕ್, who talks about a glorious picture of ancient India and its natural beauty. ಅದೇ ಅವರು ಈ ದೇಶದ ಬಗ್ಗೆ ಅವ್ರಿಗೆ ಹೆಮ್ಮೆ, ಕವಿಗೆ ತುಂಬಾ ಹೆಮ್ಮೆ, ನನ್ನ ದೇಶ ಹೀಗೆ ಎಷ್ಟು ನ್ಯಾಚುರಲ್ ಬ್ಯೂಟಿ, ಎಷ್ಟು ಅಂತ ನ್ಯಾಚುರಲ್ ರಿಸೋರ್ಸ್ ಇದೆ, ಅದ್ರ ಬಗ್ಗೆ ಎಲ್ಲ ಹೇಳ್ಕೊಳ್ಬೇಕು, ಹಾಡನ್ನ ಬರೀಬೇಕು ಅಂತ ಅವರಿಗೆ ತವಕ. ಓಕೆ. In the conversation, the poet asks Mother India what qualities of his country should he praise through this song. He wants to sing praises of snow-clad Himalayan mountains in the north and oceans of the south. ಆತ ಕೇಳ್ತಿದ್ದ, the poet is asking
ಮದರ್ ಇಂಡಿಯಾ ದಟ್ ವಾಟ್ ವಿಲ್ ಐ ರೈಟ್, ನನಗೆ ಏನೆಲ್ಲ ಬರಿಬೇಕು ಅಂತ ಆಸೆ ಇದೆ, ನನ್ನ ದೇಶವನ್ನ ವಿಜೃಂಭಿಸಿ ಬರಿಬೇಕು ಅಂತ ಆಸೆ ಇದೆ, ಗ್ಲೋರಿಫೈ ಮಾಡಿ ಬರಿಬೇಕು ಅಂತ ಆಸೆ ಇದೆ. ನಾರ್ತ್ ಅಲ್ಲಿ ಇರುವಂತಹ ಹಿಮಾಲಯದ ಬಗ್ಗೆ, ಸೌತ್ ಅಲ್ಲಿ ಇರುವಂತಹ ಆ 3 ಓಷನ್ಸ್ ಗಳ ಬಗ್ಗೆ ಬರಿಬೇಕು ಅಂತ ಆಸೆ. ಅಮ್ಮ ನಾನು ಯಾವ್ದ್ರ ಬಗ್ಗೆ ಬರೀಲಿ ಅಂತ ಹೀಸ್ ಆಸ್ಕಿಂಗ್. ದಿಸ್ ಇಸ್ ಅ ಡೈಲಾಗ್ ಬಿಟ್ವೀನ್ ಮದರ್ ಇಂಡಿಯಾ ಅಂಡ್ poet which is V.K. ಗೋಕಾಕ್. Alternatively, he wonders about the country's historical temples, the sacrifice of Indian soldiers, seers and the sages of this country. ಅಂದ್ರೆ ಎಷ್ಟೊಂದು ಇದೆ ಬರೆಯೋಕೆ. ಸಾಧು ಸಂತರ ಬಗ್ಗೆ ಬರೀಬಹುದು, ಆಮೇಲೆ ನನ್ನ ಹಿಸ್ಟಾರಿಕಲ್ ಇವೆಂಟ್ಸ್ ಗಳ ಬಗ್ಗೆ ಬರೀಬಹುದು, ಎಷ್ಟೆಲ್ಲ ಜಾಗಗಳಿವೆ, ಅಜಂತ ಎಲ್ಲೋರ ಟೆಂಪಲ್ ಗಳಿವೆ, ಬೇಲೂರು ಹಳೆಬೀಡಿದೆ, ಇದೆಲ್ಲದ್ರ ಬಗ್ಗೆ ಬರೀಬಹುದು. ಎಂತೆಲ್ಲ ಡೈನಾಸ್ಟಿಗಳಿತ್ತು, ಎಷ್ಟೆಲ್ಲ ಜನ ಪ್ರಾಣ ತೆತ್ತರು, ಇದ್ರ ಬಗ್ಗೆ ಎಲ್ಲ ನಾನು ಬರೀಬಹುದಲ್ವಾ ನನ್ನ ದೇಶದ ಬಗ್ಗೆ ಹೆಮ್ಮೆಯಿಂದ ಅಂತ ಹೀಸ್ ಆಸ್ಕಿಂಗ್ ಮದರ್ ಇಂಡಿಯಾ. ಬಟ್ ಅವರು ಏನಂತ ಹೇಳ್ತಾರೆ, ಈಗ ಮಾಡರ್ನ್ ಟೆಕ್ನಾಲಜೀಸ್ ಬಗ್ಗೆನೂ ಬರಿಬೋದಲ್ಲ ಅಂತ ಕೇಳ್ತಾರೆ. ಬಟ್ ಮದರ್ ಇಂಡಿಯಾ ರಿಕ್ವೆಸ್ಟ್ ಹಿಮ್ ಟು ಕನ್ಸಿಡರ್ ದ ಬೆಗರ್ಸ್ ಆನ್ ದ ಸ್ಟ್ರೀಟ್ಸ್, ಹೋಮ್ಲೆಸ್ ಚಿಲ್ಡ್ರನ್ ಅಂಡ್ ಅದರ್ ಥಿಂಗ್ಸ್ ಅಂಡ್ ಪೀಪಲ್ ಹೂ ಆರ್ ಲೆಸ್ ಸಿಗ್ನಿಫಿಕೆಂಟ್. ಈಗ ಈತ ಇಷ್ಟೊಂದು ಖುಷಿಯಿಂದ ಪಾಸಿಟಿವ್ ಆಗಿ ನಾನೆಲ್ಲ ಇದನ್ನೇ ಹೇಳ್ತೀನಿ, ನಮ್ಮಲ್ಲಿ ಏನ್ ಪ್ಲಸ್ ಪಾಯಿಂಟ್ಸ್ ಇದೆಯೋ ಅದನ್ನೇ ಹೇಳ್ತೀನಿ ಅಂತ ಹೇಳ್ಬೇಕಾದ್ರೆ ಮದರ್ ಇಂಡಿಯಾ ಶೀ ಸೇಸ್, ಅರೆ ನೀನ್ ಇದನ್ನ ಮರ್ತು ಬಿಟ್ಟಿಯಲ್ವಾ, ನಮ್ಮಲ್ಲಿರುವಂತಹ ಬಡತನದ ಬಗ್ಗೆ, ನಮ್ಮಲ್ಲಿರುವಂತಹ ತಾರತಮ್ಯದ ಬಗ್ಗೆ, ಡಿಸ್ಕ್ರಿಮಿನೇಷನ್ ಬಗ್ಗೆ, ಬೆಗ್ಗರ್ಸ್ ಬಗ್ಗೆ, ಯಾರನ್ನ ನಾವು ಜಾಸ್ತಿ ಗಮನ ಇಟ್ಟು ನೋಡ್ಕೊಳ್ಬೇಕಾಗಿತ್ತು ಅವರೆಲ್ಲ ಈಗ ಬೀದಿ ಮೇಲೆ ಇದ್ದಾರಲ್ಲ, ಅವ್ರ ಬಗ್ಗೆ ಎಲ್ಲ ಯಾಕೆ ಬರೆಯೋದಿಲ್ಲ ನೀನು ಅಂತ ದ ಮದರ್ ಇಂಡಿಯಾ ಆಸ್ಕ್ಸ್. ಓಕೆ. The poet praises India's natural beauty, thinking of singing a song about snow-peaked Himalayas or the 3 oceans, to which Mother India tells that he should sing about the less unfortunate like beggars and diseased people who wander the streets of this country, and also about the dirt and filth and how we are destroying the forest and causing damage to the environment. ನಾವು ಈ ಪರಿಸರಕ್ಕೆ ಈಗ ಆಮ್ ದ ಲ್ಯಾಂಡ್ ಅಲ್ಲೂ ಕೂಡ ನಾವು ಇದನ್ನೇ ಓದಿದ್ವಿ, ಪರಿಸರಕ್ಕೆ ಎಷ್ಟು ಹಾನಿಯನ್ನ ಉಂಟು ಮಾಡ್ತಾ ಇದ್ದೀವಿ, ಯಾವ ರೀತಿ ಅಟ್ರಾಸಿಟೀಸ್ ಗಳು ನಡೀತಾ ಇದೆ, ಮನೆ ಇಲ್ಲದೆ ಎಷ್ಟು ಜನ ಇದ್ದಾರೆ, ಊಟವಿಲ್ಲದೆ ಎಷ್ಟು ಜನ ಇದ್ದಾರೆ, ನಿರ್ಗತಿಕರಾಗಿ ಎಷ್ಟು ಜನ ಇದ್ದಾರೆ, ಯಾರಿಗೆಲ್ಲ ನಮ್ಮ ಸಹಾಯ ಬೇಕು, ಅವ್ರ ಬಗ್ಗೆ ಯಾಕೆ ನೀನು ಬರೀತಾ ಇಲ್ಲ, ಬರೀ ಒಳ್ಳೇದನ್ನೇ ತೋರಿಸಿದ್ರೆ ಇದರ ಬಗ್ಗೆ ಗಮನ ಹರಿಸೋದು ಯಾರು? ಇದು ಆಕ್ಚುಲಿ this poem is also a satirical approach, ಅಂದ್ರೆ ವ್ಯಂಗ್ಯ ಅಂತ ಹೇಳ್ಬಹುದು ನಾವು. ಇಲ್ಲಿ ಪೋಯೆಟ್ ಕೂಡ ಕಾನ್ವರ್ಸೇಷನ್ ಮೂಲಕ ಪದ್ಯವನ್ನ ಬರೆದಿದ್ದಾರೆ, ಆದ್ರೆ ನಾವು ಬರೀ ಒಳ್ಳೇದನ್ನೇ, ಬರೀ ಚೆನ್ನಾಗಿರೋದನ್ನೇ ಗಮನಿಸ್ಕೊಂಡು ನಿಜವಾಗ್ಲೂ ನಮ್ಮ ಅಟೆನ್ಷನ್ ಎಲ್ಲಿಗೆ ಹೋಗ್ಬೇಕು ಅದನ್ನ ಹೇಗೆ ಕಡೆಗಣಿಸ್ತಾ ಇದೀವಿ ಅನ್ನೋದನ್ನು ಕೂಡ ಈ ಒಂದು ಪದ್ಯದ ಮೂಲಕ ತೋರಿಸ್ತಾ ಇದ್ದಾರೆ. The poet asks about the beautiful stone-cut temples and people who died fighting for their motherland. He also feels that the seers and the prophets have shown the right path. Mother India is angry to hear this. She asks him to take a look at all the people who worked hard for this country, irrespective of their background, and also think about the helpless children who are stuck in the dark places. ಈಗ ನಮಗೆ ವಿಜೃಂಭಣೆ ಅಂತ ಬಂದಾಗ ಅದು ದೇಶದ ರಾಜರು ಇರಬಹುದು, ಇವಾಗ ಪಾಲಿಟಿಷಿಯನ್ಸ್ ಇರಬಹುದು, ಅಥವಾ ಬರೀ ಆರ್ಮಿ ಇಂಥದ್ದು ಮಾತ್ರ ಕಾಣಿಸುತ್ತೆ. ಅದೇ ಒಂದು ದೇಶ ಅವರಿಬ್ಬರಿಂದನೇ ನಡೆಯೋದಿಲ್ಲ ಅಲ್ವಾ. ಒಂದು ದೇಶ ಪ್ರತಿಯೊಂದು ಮೂಲೆಯಲ್ಲೂ ನಡಿಬೇಕಂದ್ರೆ ಸಾಕಷ್ಟು ಜನರ ಪರಿಶ್ರಮ ಇರುತ್ತೆ. ಅದು ಒಬ್ಬ ರೈತ ಇರಬಹುದು, ಅಥವಾ ಫಾರ್ ಎಕ್ಸಾಂಪಲ್ ನಮ್ಮ ರೋಡಿಗೆ ಡಾಂಬರ್ ಹಾಕೋ ಕೆಲಸ ಮಾಡ್ತಾರಲ್ಲ, ರೋಡ್ ನ ಕನ್ಸ್ಟ್ರಕ್ಟ್ ಮಾಡುವಂತಹ ಕೂಲಿ ಕಾರ್ಮಿಕರು, ಅವ್ರಿಲ್ದೇ ರೋಡ್ ಹೇಗೆ ನಡೆಯುತ್ತೆ, ರೈಲ್ವೆ ಬ್ರಿಡ್ಜಸ್ ಗಳನ್ನ ಹೇಗೆ ಕಟ್ತೀವಿ, ಟ್ರ್ಯಾಕ್ ಗಳನ್ನ ಹೇಗೆ ಕಟ್ತೀವಿ, ಇವೆಲ್ಲವನ್ನು ಯಾರು ಮಾಡ್ತಾರೆ? ಅವರೆಲ್ಲ ನಮ್ಗೆ ಯಾಕೆ ಲೆಸ್ ಸಿಗ್ನಿಫಿಕೆಂಟ್ ಆಗಿ ಕಾಣ್ತಾರೆ? ಯಾಕೆ ಅವರಿಗೆ ವ್ಯಾಲ್ಯೂ ಇಲ್ವಾ? ಅವರೆಲ್ಲರ ಪರಿಶ್ರಮದಿಂದನೇ ಒಂದು ದೇಶವನ್ನ ನಾವು ಕಟ್ಟಿದ್ದೀವಿ ಅನ್ನೋದಾದ್ರೆ ವಿ ಶುಡ್ ಗಿವ್ ಡ್ಯೂ ರೆಸ್ಪೆಕ್ಟ್ ಅಂಡ್ ಪ್ರೇಸ್ ದೆಮ್ ಆಸ್ ವೆಲ್. ಬರೀ ಒಂದು ದೃಷ್ಟಿಕೋನದಲ್ಲೇ ವಿಜೃಂಭಿಸಬಾರದು ಅಂತ ಮದರ್ ಇಂಡಿಯಾ ಈಸ್ ಟೆಲಿಂಗ್ ಟು ದ ಪೋಯೆಟ್. The poet is very much confused now, thinking about what is appropriate. ಈ ಇಷ್ಟು ಕಾನ್ವರ್ಸೇಷನ್ ನಡೀತಾ ಏನಾಗ್ಬಿಡತ್ತೆ ಪೊಯೆಟಿಗೆ, ಸರಿ ನಾನ್ ಅನ್ಕೊಂಡಿದ್ ಸರಿನಾ, ನಾನ್ ಅನ್ಕೊಂಡಿದ್ದೆ ತಪ್ಪ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದ್ರ ಬಗ್ಗೆ ದ್ವಂದ್ವ ಶುರುವಾಗೋಗುತ್ತೆ. And what is not for the song? He is proud of the country's accomplishments in terms of technology, engineering, infrastructure and manpower behind it. But Mother India advises him to be unbiased in his outlook and take account of all the people who were part of the never-ending struggle for the betterment of the country and its people. ಈಗ ಪೊಯೆಟ್ಗೆ ನಾನು ಹಾಡ್ನಲ್ಲಿ ಏನ್ ಬರೀಲಿ, ಖುಷಿಯಾಗಿ ಸಂತೋಷದ ವಿಚಾರಗಳನ್ನ ಮಾತ್ರ ಬರೀಲ್ಲ, ಅಥವಾ ಯಾವ್ದ್ರ ಬಗ್ಗೆ ನಾವು ಗಮನ ಹರಿಸಬೇಕಾಗಿರುವಂತಹ ಕೆಲವು ನಿಜವಾಗ್ಲೂ ಗಮನ ಹರಿಸಬೇಕಾಗಿರುವಂತಹ ಸಂಗತಿಗಳ ಬಗ್ಗೆ ಬರೀಲ್ಲ ಅಂತ ಅವ್ರಿಗೆ ಕನ್ಫ್ಯೂಷನ್ ಶುರುವಾಗುತ್ತೆ. ಆಗ ಮದರ್ ಇಂಡಿಯಾ ಹೇಳ್ತಾರೆ, ನೋಡು ಬರೀ ನಮ್ಮ ಕಣ್ಣಿಗೆ ಕಾಣಿಸುವಂತಹ ಒಳ್ಳೇದ್ ಮಾತ್ರನೇ ಇರೋದಿಲ್ಲ, ಸಾಕಷ್ಟು ವಿಚಾರಗಳನ್ನ ನಾವು ಮರೆಮಾಚ್ತಾ ಇದ್ದೀವಿ. ಈ ಮರೆಮಾಚೋದನ್ನ ಬಿಟ್ಟು ಈ ದೇಶದ ಪ್ರಗತಿಗೋಸ್ಕರ ದುಡಿದಂತಹ ಪ್ರತಿಯೊಬ್ಬರ ಬಗ್ಗೆ ಕೂಡ ನೀನು ಹಾಡ್ನಲ್ಲಿ
ಬರಿಬೇಕು, ಈ ದೇಶದಲ್ಲಿ ಇರುವಂತಹ ಪ್ರತಿಯೊಬ್ಬ ಜನತೆಯ ಬಗ್ಗೆ ಕೂಡ ಬರಿಬೇಕು ಅಂತ ಹೇಳ್ತಾರೆ. The poem throws light on the prevailing issues of this country. ನಾವು ಬರೀ ನಾನ್ ಹೀಗೆ ನಮ್ ಕಲ್ಚರ್ ಹಾಗೆ, ನಮ್ ಸನಾತನ ಧರ್ಮ ಹೀಗೆ ಇವೆಲ್ಲ ಮಾತನಾಡ್ತೀವಿ. ಆದ್ರೆ ಇವತ್ತು ನಾವು ಏನೆಲ್ಲ ಕಷ್ಟಗಳನ್ನ ಎದುರಿಸ್ತಾ ಇದೀವಿ ಅದನ್ನ ಮಾತ್ರ ಹೇಳ್ಕೊಡಕ್ ಹೋಗಲ್ಲ. ಯಾಕೆ ಗೊತ್ತಾ, ಯಾವತ್ತು ವಿ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್ ವಿಚ್ ಯು ಆರ್ ಫೇಸಿಂಗ್, ಅದಕ್ಕೆ ನಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಹಾಗಾದ್ರೆ ನಮ್ಗೆ ಸೊಲ್ಯೂಷನ್ ಬೇಡ ಅಂತಾನ? ವೈ ಆರ್ ವಿ ನಾಟ್ ಕಾನ್ಸಂಟ್ರೇಟಿಂಗ್ ಆನ್ ದಟ್? ಸೊ ಈ ಪೋಯಮ್ ಅದನ್ನೇ ಹೇಳೋದು. In this poem, the poet is proud to convey the glorious aspects of his motherland, but at the same time, he is apprehensive about many social evils like poverty, unemployment, illiteracy, ignorance, untouchability, caste, and internal conflicts faced by our country. Through this poem, he is trying to show both sides of the same coin, without any bias or prejudice, through Mother India's words. The poet is stating that we all should unite and work towards the betterment of our country by eradicating existing social evils. For example, ಈ ತರ ನಾನು ಯಾಕೆ ಇಷ್ಟು ದೊಡ್ಡ ಟೆಕ್ಸ್ಟ್ ಅಲ್ಲಿ ನಿಮ್ಗೆ ಆನ್ಸರ್ ನ ಫ್ರೇಮ್ ಮಾಡಿದೀನಿ ಅಂತ ಹೇಳಿದ್ರೆ, ಇಡೀ ಪೊಯಮ್ ಅನ್ನ ಈ ಆನ್ಸರ್ ಅಲ್ಲಿ ಕೂರಿಸಿದ್ದೀನಿ ನಾನು. ಸೊ ನೀವೇನ್ ಮಾಡ್ಬೋದು, ವಿಡಿಯೋನ ಪಾಸ್ ಮಾಡಬಹುದು, ರಿವೈಂಡ್ ಮಾಡಬಹುದು, ಇದನ್ನ ನೋಟ್ ಡೌನ್ ಕೂಡ ಮಾಡಬಹುದು, ಜಸ್ಟ್ ಇನ್ ಕೇಸ್ ಇಫ್ ಯು ಡೋಂಟ್ ಹ್ಯಾವ್ ನೋಟ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪೊಯಮ್. ಓಕೆ, ಇದಿಷ್ಟೇ ಹೇಳ್ಬಿಟ್ರೆ ಎಲ್ಲವನ್ನು ಹೇಳ್ದಾಗತ್ತೆ. ಸೊ ದಿಸ್ ವಿಲ್ ಹೆಲ್ಪ್ ಯು ಇನ್ ಕ್ರಿಯೇಟಿಂಗ್ ನೋಟ್ಸ್. Now the poet is complaining and asking a serious question to the mother if there is a song to sing or praise. The mother raises with the blue sky and milk white foam of the ocean circling her. Mother offers a vision of the future. He gets a clear glimpse of a clear dawn, and the night is replaced by hope and optimism. The poet compares the sunbeam to the hand that saves from all the problems that India faced. ಸೊ ನಾನು ಏನ್ ಬರೀಲಿ ಅಂತ ಕನ್ಫ್ಯೂಷನ್ ಆಗಿದ್ದಾಗ, ಮದರ್ ಇಂಡಿಯಾನೇ ಒಂದು ಉಜ್ವಲವಾದ ಒಂದು ಭವಿಷ್ಯವನ್ನ ಸಿಂಬಾಲಿಕ್ ಆಗಿ ತೋರಿಸೋ ರೀತಿಯಲ್ಲಿ ಸನ್ ಬೀಮ್ ಮೂಲಕ ತೋರಿಸುತ್ತೆ. ಸೊ ದಿಸ್ ಇಸ್ ಹೌ ದ ಪೋಯಮ್ ಎಂಡ್ಸ್. ದಿಸ್ ಇಸ್ ಅ ಕಾನ್ವರ್ಸೇಷನ್ ಬಿಟ್ವೀನ್ ದ ಪೋಯೆಟ್ ಅಂಡ್ ಮದರ್ ಇಂಡಿಯಾ. ಬಹಳನೇ ಇಂಪಾರ್ಟೆಂಟ್ ಪೋಯಮ್ ಇದು ಮಕ್ಕಳೇ. ಆಫ್ಟರ್ ಕ್ವಾಲಿಟಿ ಆಫ್ ಮರ್ಸಿ, ಇಫ್ ಎನಿ ಪೋಯಮ್ ಇಸ್ ವೆರಿ ಇಂಪಾರ್ಟೆಂಟ್, ದಟ್ ಇಸ್ ಜಾಸ್ ಪೋಯಮ್ ಟು. ಮೇಕ್ ಶ್ಯೂರ್ to go through each and every line of this poem. ಎಲ್ಲಿಂದ ಬೇಕಾದ್ರೂ ತೆಗೆದು ಕೊಡ್ತಾರೆ ನಿಮಗೆ. ಸೊ jazz poem 2. ಸೊ ಈ poem, what is this poem all about ಅಂತ ಹೇಳಿದ್ರೆ, this poem talks about worn out state of jazz musician. ಒಬ್ಬ jazz musician ಬಗ್ಗೆ ಮಾತನಾಡುತ್ತೆ, ಅವನ ಒಂದು ನಿರ್ಗತಿಕ ಸ್ಥಿತಿಯ ಬಗ್ಗೆ ಮಾತನಾಡುತ್ತೆ. the power of music, conditions of the blacks, ಇದು all over the world blacks ಫೇಸ್ ಮಾಡಿದಂತಹ ಕಷ್ಟಗಳನ್ನ ಸಿಂಬಾಲಿಕ್ ಆಗಿ ರೆಪ್ರೆಸೆಂಟ್ ಮಾಡಿದ್ದಾರೆ ಇಲ್ಲಿ. and the discrimination which was faced by blacks. This poem ಮೇಲ್ನೋಟಕ್ಕೆ ನೋಡೋದಕ್ಕೆ ಸಿಂಪಲ್ ಆಗಿ ಅನ್ಸುತ್ತೆ, ಬಟ್ ಬಹಳನೇ ಗೂಢಾರ್ಥ ಇರುವಂತಹ, ಡೀಪ್ ಪ್ರೊಫೌಂಡ್ ಮೀನಿಂಗ್ ಇರುವಂತಹ ಒಂದು ಪೋಯಮ್. ಓನ್ಲಿ ಇಫ್ ಯು ಟ್ರೈ ಟು ಅನಲೈಸ್ ಅಂಡ್ ರೀಡ್, ನಾಟ್ ಒನ್ಸ್ ಟ್ವೈಸ್ ಬಟ್ ಥ್ರೈಸ್. ಇದು ಗೊತ್ತಾಗುತ್ತೆ ನಿಮಗೆ. ಪೋಯಮ್ಗಳನ್ನ ಅನಲೈಸ್ ಮಾಡೋದು ಸ್ವಲ್ಪ, ಅಂದ್ರೆ ನಿಮ್ಗೆ ಲಿಟ್ರೇಚರ್ ಅಂತ ಬಂದಾಗ ಪ್ರೋಸ್ ಅಲ್ಲಿ ಆರಾಮಾಗಿ ಓದ್ಕೊಂಡು ಹೋಗ್ಬಿಡ್ಬೋದು ಗದ್ಯ ಭಾಗವನ್ನ, ಬಟ್ ಪದ್ಯ ಅಂತ ಬಂದಾಗ ಬಹಳ ಕಾನ್ಸಂಟ್ರೇಟ್ ಮಾಡಿ ಓದಿದಾಗ ಮಾತ್ರನೇ ಈ ಮೀನಿಂಗ್ಸ್ ಎಲ್ಲ ಅರ್ಥ ಆಗೋದು ನಿಮ್ಗೆ. The first stanza talks about the musician standing there who has no interest in life anymore. ನಮಗೆ ಫಸ್ಟ್ ಸ್ಟಾನ್ಸಾದಲ್ಲಿ ಏನ್ ಸಿಗುತ್ತೆ ಅಂದ್ರೆ, ಒಬ್ಬ ಮ್ಯೂಸಿಷಿಯನ್ ನಿಂತಿದ್ದಾನೆ, ಆತನ ಯಾವ ರೀತಿ ಬೇಜಾರ್ ಮಾಡ್ಕೊಂಡು ನಿಂತಿದ್ದಾನೆ ಅಂದ್ರೆ, he has no interest in life, worn out state ಅಲ್ಲಿ ನಿಂತಿದ್ದಾನೆ. ಓಕೆ, in the second stanza you can see him standing with his eyes closed wearing an old shirt. ಆತನ ಒಂದು ಚೆಹರೆ ಏನಿದೆಯಲ್ಲ, ಆ ಒಂದು ಡಿಸ್ಕ್ರಿಪ್ಷನ್ ನೆನಪಲ್ಲಿ ಇಟ್ಕೊಳ್ಳಿ. they will ask you a question. for example, worn out shirt, frayed collar, torn shoes, ಇವೆಲ್ಲವನ್ನು ಕೇಳ್ತಾರೆ ಅವ್ರು ನಿಮ್ಗೆ. ಸೊ ನೆನಪಿಟ್ಕೊಳ್ಳಿ. wearing an old shirt that is faded with a torn collar and a necktie which is loosely worn around his neck. In the third stanza, the old jacket is hardly holding his sagging stomach. His shoe is in a bad condition and has some papers inside them. The appearance of the singer indicates his suffering. ಅಂದ್ರೆ ಒಬ್ಬ ಮನುಷ್ಯ ನೋಡಿದ ತಕ್ಷಣ ಅವ್ರು ತುಂಬಾ ಚೆನ್ನಾಗಿ ಬಟ್ಟೆ ಹಾಕೊಂಡು ಖುಷಿಯಾಗಿದ್ರೆ, ಓ ಸುಖವಾಗಿದ್ದಾರೆ ಅಂತ ಹೇಳ್ಬೋದಲ್ವಾ. ಅದೇ ರೀತಿ ದಿಸ್ ಜಾಸ್ ಪ್ಲೇಯರ್, when you take a look at him, it feels that he has suffered very badly in his life. And how do we make that out? ಅವರ ಒಂದು ಫಿಸಿಕಲ್ ಅಪಿಯರೆನ್ಸ್ ಇಂದಾನೆ ಹೇಳ್ಬೋದು. ಅವ್ರ ಬಟ್ಟೆ ಹರಿದೋಗಿದೆ, ಕಾಲರ್ ಫ್ರೇಡ್ ಅಂದ್ರೂ ಕೂಡ ಹರಿದೋಗಿರುವಂತದ್ದು, ಶೂಸ್ ಎಲ್ಲ ಹರಿದೋಗಿದೆ, ಅಲ್ಲಿ ಅದನ್ನ ಮುಚ್ಕೊಳ್ಳೋಕೆ ಪೇಪರ್ ತುರ್ಕಿಟ್ಟಿದ್ದಾರೆ, ಮತ್ತೆ ತಲೆ ಬಗ್ಸಿ ಒಂಥರ ಚಿಂತಾಜನಕವಾಗಿ ನೋಡ್ತಿದ್ದಾರೆ. ಸೊ ದಿಸ್ ಶೋಸ್ ದಟ್, ರೈಟ್? In the fourth stanza, his face is rough and unshaven, and his wrinkled face shows so much pain, but still standing there in a state of loneliness.
ಆತನ ಮುಖದಲ್ಲಿರುವಂತಹ ನೆರಿಗೆಗಳು ಆತನ ಒಂಟಿತನವನ್ನ ತೋರಿಸ್ತಾ ಇದೆ. ಹಾಗೆ ಎಷ್ಟು ಜೀವನದಲ್ಲಿ ನೋವನ್ನು ಉಂಡಿದ್ದಾರೆ ಅವರು ಅಂತ ಅದನ್ನು ಕೂಡ ತೋರಿಸ್ತಾ ಇದೆ. ದಟ್ ಶೋಸ್ ದಟ್ ದ ಸ್ಟೇಟ್ ಆಫ್ ಲೋನ್ಲಿನೆಸ್, ಆ ಒಂಟಿತನದಲ್ಲಿ ಎಲ್ಲವೂ ಕಾಣ್ತಾ ಇದೆ. ಆತನಿಗೆ ಈ ಜಗತ್ತಿನ ಪರಿವೇನೇ ಇಲ್ಲ, ತನ್ನ ಪಾಡಿಗೆ ತಾನಿದ್ದಾನೆ. ನಾನು ಯಾರು ಮಾತನಾಡಿಸ್ಬೇಡಿ, ನಾನು ಯಾರನ್ನು ಮಾತನಾಡ್ಸಲ್ಲ ನಂಗೆ ಈ ಜಗತ್ತಿನ ಸಮಾಚಾರವೇ ಬೇಡ ಅನ್ನೋ ರೀತಿಯಲ್ಲಿ ಬೇಜಾರಾಗಿ ನಿಂತಿರುವಂತಹ ಒಬ್ಬ ಜಾಝ್ ಮ್ಯೂಸಿಕ್ ಪ್ಲೇಯರ್. ಹೇಗ್ ಗೊತ್ತಾಯ್ತು ಆತ ಜಾಝ್ ಮ್ಯೂಸಿಕ್ ಪ್ಲೇಯರ್ ಅಂತ? ಬಿಕಾಸ್ ಸ್ಯಾಕ್ಸೋಫೋನ್ ಇಸ್ ಸಾರಿ ಎಕ್ಸ್ಕ್ಯೂಸ್ ಮೀ because a saxophone is hanging by his collar. ಯಾರೆಲ್ಲ ಸ್ಯಾಕ್ಸೋಫೋನ್ ಅನ್ನ ನುಡಿಸ್ತಾರೋ, this is connected with the jazz music. In the 5th stanza, he is standing with his eyes and ears closed. He is prepared to perform. Eyes and ears closed ಅಂದ್ರೆ ಏನರ್ಥ? ನೀವು ಕಿವಿ ಮುಚ್ಕೊಂಡ್ರೆ ಕಣ್ಣನ್ನು ಹೇಗೆ ಮುಚ್ಕೊಳ್ಳೋದು? ಎಸ್, ಹೀಗೆ you close your ಆ ತರ ಅಲ್ಲ. This is symbolic actually. Because when a musician starts to perform, ಅಥವಾ when he is preparing to perform, he goes into this deep meditative state. ಆ ಸ್ಟೇಟ್ ಅಲ್ಲಿ ಹೇಗೆ ಅಂದ್ರೆ ಒಳಗೆ they will get inside themselves and prepare. ತಾಳ್ಮೆಯಿಂದ ಪ್ರಿಪೇರ್ ಮಾಡ್ಕೊಳ್ತಾರೆ. ಆ ಧ್ಯಾನ ಮಗ್ನವಾದ ಸ್ಥಿತಿಯನ್ನ we are telling that he is closing his eyes and ears ಅಂತ. He is prepared to perform. He has been training for a long time and across his chest lies an old instrument that he is about to play. ಅಷ್ಟೊತ್ತರೆಗೂ ಸುಮ್ಮನೆ ಇದ್ದಂತಹ ಮನುಷ್ಯ ಈಗ ಆ ಮ್ಯೂಸಿಕ್ ಅನ್ನ ಪ್ಲೇ ಮಾಡೋದಕ್ಕೆ ರೆಡಿ ಆಗ್ತಿದ್ದಾನೆ. In the 6th stanza, he has an old bass line alto saxophone across his neck supported by a wire coat hanger and gently takes it to his lips. In the 7th stanza, to show the world that he is a black who has been sent here to preach the black gospel of jazz, he was preaching it with words. Gospel ಅಂತ ಹೇಳಿದ್ರೆ ಮಕ್ಕಳೇ ಚರ್ಚ್ ಅಂದ್ರೆ ಬೈಬಲ್ ಅಲ್ಲಿ ಇರುವಂತಹ ಒಂದು ಸೇಕ್ರೆಡ್ ಸ್ಟ್ಯಾನ್ಸಾಗಳನ್ನ ಗಾಸ್ಪೆಲ್ ಅಂತ ಕರೀತಾರೆ. ಸೊ ಆತ ತನ್ನ ಮ್ಯೂಸಿಕ್ ಮೂಲಕ ಏನನ್ನೋ ಹೇಳಕ್ಕೆ ಹೊರಟಿದ್ದಾನೆ. ಅದನ್ನ ಅವರು ಗಾಸ್ಪೆಲ್ ಆಫ್ ಜಾಸ್ ಅಂತ ಕರೀತಾ ಇದ್ದಾರೆ. ಏನನ್ನ ಹೇಳಕ್ ಹೊರಟಿದ್ದಾನೆ? ಅಲ್ಲಿವರೆಗೂ ಸುಮ್ಮನೆ ಇದ್ದಂತಹ ಮನುಷ್ಯ ತನ್ನ ಆಡದೇ ಉಳಿದಂತಹ ಮಾತುಗಳಿಗೆ ಅಥವಾ ಆತನಲ್ಲೇ ಉಳಿದು ಹೋದಂತಹ ಮಾತುಗಳಿಗೆ ಮ್ಯೂಸಿಕ್ ಮೂಲಕ he is giving shape, he is giving a form so that the whole world understands what he is going through, or rather what ಆತ ಯಾವ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ. he is representing the sufferings of blacks all over the world. He played loudly on high notes and chords. When he started playing the music, he was no longer a black man, because music ಗೆ ಆ ಶಕ್ತಿ ಇದೆ. ಆತ ನೋಡಿದಾಗ ಎಷ್ಟು ಒಂಥರ ಕಡು ಬಡವ, ಒಳ್ಳೆ ಏನು ಇಲ್ದಿರುವಂತಹ ನಿರ್ಗತಿಕನಾಗಿದ್ದಾನೆ. ಆದ್ರೆ ಮ್ಯೂಸಿಕ್ ಅನ್ನ ನೋಡ್ಸಕ್ ಸ್ಟಾರ್ಟ್ ಮಾಡಿದಾಗ ವಾಟ್ ಅ ಟ್ರಾನ್ಸ್ಫಾರ್ಮೇಶನ್ ಇಟ್ ವಾಸ್. ಅಂದ್ರೆ ಎಷ್ಟು ರಿಚ್ ಆಯ್ತಾ ಅನ್ಬೇಕು ಆ ತರ. ಅಂದ್ರೆ ರಿಚ್ ಅಂದ್ರೆ ನಾಟ್ ಇನ್ ದ ಮೆಟೀರಿಯಲ್ ಸೆನ್ಸ್ ವೇ. ಆತ ನುಡಿಸ್ತಾ ಇರುವಂತಹ ಆ ನೋಟ್ಸ್ ಇದೆಯಲ್ಲ, ನೋಟ್ಸ್ ಅಂತ ಹೇಳಿದ್ರೆ ಮ್ಯೂಸಿಕಲ್ ನೋಟ್ಸ್, ಆ ನೋಟ್ಸ್ ಇದೆಯಲ್ಲ, ಆ ಕಾರ್ಡ್ಸ್, ಅದು ಅಷ್ಟು ರಿಚ್ ಆಗಿ ಹೊರಹೊಮ್ತಾ ಇದೆ. ಅಂಡ್ ಹಿ ಇಸ್ ಟ್ರೈಂಗ್ ಟು ಕನ್ವೇ ಅ ಮೆಸೇಜ್ ಟು ದಿಸ್ ವರ್ಲ್ಡ್. ಆತ ಆ ಕ್ಷಣದಲ್ಲಿ ಬರೀ ಒಬ್ಬ ಬ್ಲ್ಯಾಕ್ ಮನುಷ್ಯ. ಬ್ಲ್ಯಾಕ್ ಅಂತ ಹೇಳಿದ್ರೆ ಈಗ ನಾವು ಆಫ್ರಿಕನ್ಸ್ ಏನಿರ್ತಾರಲ್ಲ, ಕಪ್ಪು ವರ್ಣದವರು ಅಂತ ಏನ್ ಕರಿತೀವಿ, ಅವರನ್ನ ನಾವು ಬ್ಲ್ಯಾಕ್ಸ್ ಅಂತ ಕರೆಯೋದು. ಆತ ಅಂದ್ರೆ ಇಡೀ ಜಗತ್ತಿನಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳೇ, ಅವತ್ತಿಂದ ಇವತ್ತಿನವರೆಗೂ ಕೂಡ ಸಾಕಷ್ಟು ಡಿಸ್ಕ್ರಿಮಿನೇಷನ್ ಅನುಭವಿಸ್ತಾ ಬಂದಿದ್ದಾರೆ. ಬೇಸ್ಡ್ ಆನ್ ಕಾಸ್ಟ್, ರಿಲಿಜನ್, ಕ್ರೀಡ್, ಕಲರ್ ಅಂದ್ರೆ ವರ್ಣಭೇದ ಅಂತ ಕರಿತೀವಿ ನಾವು ಅದನ್ನ. ವೈಟ್ಸ್ಗೆ ಒಂದು ನ್ಯಾಯ, ಬ್ಲ್ಯಾಕ್ಸ್ಗೆ ಒಂದು ನ್ಯಾಯ. ನೀವು BR ಅಂಬೇಡ್ಕರ್ ಲೆಸನ್ ಅಲ್ಲಿ ನೋಡೋದಾದ್ರೆ ದ 14th amendment in US. What was the 14th amendment in US? They gave the freedom to the black citizens, so black Americans. ಸೊ ಈ ತರ ಅವರು ಬಹಳನೇ ಸಫರಿಂಗ್ಸ್ ಅನ್ನ ನೋಡಿದ್ದಾರೆ, ಅಟ್ರಾಸಿಟೀಸ್ ನ ನೋಡಿದ್ದಾರೆ. ಈ ಎಲ್ಲ ನೋವಿಗೆ ಉತ್ತರವಾಗಿ ಈ ಒಂದು ಪೋಯಮ್. He was transformed into a bird. ಮ್ಯೂಸಿಕ್ಗೆ ಎಷ್ಟು ಶಕ್ತಿ ಇರುತ್ತೆ ಅಂದ್ರೆ, ಅಲ್ಲಿವರೆಗೂ ಒಬ್ಬ ವಯಸ್ಸಾದ ನಿರ್ಗತಿಕನ ಹಾಗೆ ನಿಂತಿದ್ದಂತಹ ಮನುಷ್ಯ ಇದ್ದಕ್ಕಿದ್ದಾಗೆ ಆತನ ಮ್ಯೂಸಿಕ್ನ ಸಹಾಯದಿಂದ he becomes like a bird. he becomes a bird ಅನ್ನೋದು ಇಟ್ಸ್ ಅ ಮೆಟಫರ್. ಮೆಟಫರ್ ಅಂದ್ರೆ ಏನು ಅಂದ್ರೆ, ಆತ ಬರ್ಡ್ ಆಗ್ಬಿಟ್ಟು ಹಾರ್ ಹೊಟ್ಟೋದ ಅಂತಲ್ಲ. ಇಟ್ಸ್ ಜಸ್ಟ್ he is flying like a bird. Is it a metaphor or a simile? Like ಅಂತ ಬಂದಾಗ it is a simile. ಓಕೆ, ನೋಡಿ ಫಿಗರ್ ಆಫ್ ಸ್ಪೀಚ್ ಗಳನ್ನ ಕೂಡ ನಾನು ನಿಮ್ಗೆ ಪೋಯಮ್ಗಳ ಮಧ್ಯೆ ಹೇಳ್ಕೊಡ್ತಾ ಇದ್ದೀನಿ. he was flying like a bird because of his music. ಆ ಮ್ಯೂಸಿಕ್ ಆತನಿಗೆ ಆ ಸ್ಥಾನವನ್ನು ಕೊಡ್ತು. The bird gathers his wings and flies. The wings can be taken as a metaphor for imagination and creativity. Thus we can say he is silent in his speech
and eloquent in music. ಆತನ ಮಾತಾಡು ಅಂತ ಹೇಳಿದ್ರೆ ಆತ ಏನೂ ಮಾತನಾಡಲಾರ ಬಿಕಾಸ್ ಆತ ಅಷ್ಟು ನೋವನ್ನ ಅನುಭವಿಸಿದ್ದಾನೆ ತನ್ನ ಬದುಕಿನಲ್ಲಿ. ಸೊ ಹಿ ಸ್ಟ್ಯಾಂಡಿಂಗ್ ಇನ್ ಅ ಲೋನ್ಲಿ ಸ್ಟೇಟ್, ಬಟ್ ಇಫ್ ಯು ಆಸ್ಕ್ ಹಿಮ್ ಟು ಸ್ಪೀಕ್ ಥ್ರೂ ಹಿಸ್ ಮ್ಯೂಸಿಕ್ ಹಿ ಇಸ್ ಕ್ವೈಟ್ ಎಲೋಕ್ವೆಂಟ್. ಎಲೋಕ್ವೆಂಟ್ ಅಂತ ಹೇಳಿದ್ರೆ ಅವನ ಹತ್ರ ಹೇಳಲಿಕ್ಕೆ ಸಾಕಷ್ಟು ವಿಚಾರ ಇದೆ, ಬಟ್ ಅದು ತನ್ನ ಮ್ಯೂಸಿಕ್ ಮೂಲಕ. This poem has many interpretation. It speaks about the power of music and freedom. ಈಗ ನಿಮಗೆ ಈ ಪ್ರಶ್ನೆ ಬರ್ಬೋದು, what is this poem denotes ಅಥವಾ what does this poem stand for or what does this poem trying to convey ಅಂತ ಕೇಳಿದ್ರೆ ನೀವು ಇದೇ ಆನ್ಸರ್ನ ಬರಿಬೋದು. So you can make note of this notes. Okay, this poem has many interpretation. It speaks about the power of music ಒಂದಾದ್ರೆ and freedom of expression through music. It also throws light on the condition of blacks in this world. One should never discriminate against anyone, and equality and quality of life are the same for all human beings on this earth. This is the summary of this poem. Ishtu lines ಗಳಲ್ಲಿ ನಾವು ಕೂರ್ಸೋದೇ ಆದ್ರೆ this is what exactly the poem is trying to say or convey. That was jazz poem 2. Now let's move on to the next poem, that is Ballad of the Tempest. Ballad of the Tempest written by James T. Fields. ಇದೆಲ್ಲವನ್ನು ನೆನಪಿಟ್ಕೊಳ್ಬೇಕು ಆಯ್ತಾ ನೀವು, written by James T. Fields. ನಮಗೆ ಟೆಂಪೆಸ್ಟ್ ಅಂತ ಬಂದಾಗ ನೆನಪಾಗೋದೇ ವಿಲಿಯಂ ಶೇಕ್ಸ್ಪಿಯರ್, ಬಟ್ ನೋ, ದಿಸ್ ವಾಸ್ ರಿಟನ್ ಬೈ ಜೇಮ್ಸ್ ಟಿ ಫೀಲ್ಡ್ಸ್. ಅಂದ್ರೆ ಅಲ್ಲಿ ಒಂದು ಆ ಟೆಂಪೆಸ್ಟ್ ಇಂದ ಕಥೆಯನ್ನು ತೆಗೆದುಕೊಂಡೇ ಬರೆದಿರುವಂತಹ ಪೋಯಮ್ ಇದೆ. ಆಕ್ಚುಲಿ ಟೆಂಪೆಸ್ಟ್ ವಾಸ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. Now, the poem talks about the people who are worried that their end is nearing as the ship is caught in a storm and even the captain of the ship has lost hope. ಒಂದು ಹಡಗು, ಅವತ್ತಿನ ಕಾಲದ ಹಡಗು ಅಂದ್ರೆ ಸುಮಾರು 16-17ನೇ ಶತಮಾನ ಅಂದ್ರೆ ಒಂದು ಹಡಗು ಸಮುದ್ರದ ಮಧ್ಯೆ ಹೋಗ್ತಾ ಇದೆ. ಸಮುದ್ರದ ಮಧ್ಯೆ ಹೋಗ್ತಾ ಇವತ್ತಿನಷ್ಟು ಅಡ್ವಾನ್ಸ್ಡ್ ಆಗಿಲ್ಲ ಅವತ್ತಿನ ಟೆಕ್ನಾಲಜಿ. ಇತರ ಟೆಕ್ನಾಲಜಿಗಳು ಅಂದ್ರೆ ವೆದರ್ ಫೋರ್ಕಾಸ್ಟ್ ಇರಬಹುದು, ಎಲ್ಲಿ ಏನ್ ಸಿಗುತ್ತೆ ಮುಂದೆ ಇದೆಲ್ಲ ಮುಂಚೆನೆ ಗೊತ್ತಾಗತ್ತಲ್ಲ. ದಟ್ ಈಸ್ ನಾಟ್ ಹ್ಯಾಪನಿಂಗ್ ಓವರ್ ದೇರ್ ಅಟ್ ದಟ್ ಪರ್ಟಿಕ್ಯುಲರ್ ಪೀರಿಯಡ್. ಅವ್ರಿಗೆ ಅದು ಯಾವುದರ ಒಂದು ಸಹಾಯ ಇಲ್ಲ. ಇದ್ದಕ್ಕಿದ್ದಾಗೆ ಮಧ್ಯದಲ್ಲಿ ಒಂದು ಸ್ಟಾರ್ಮ್ ಅಂತ ಹೇಳಿದ್ರೆ ಒಂದು ಅಂದ್ರೆ ತುಂಬಾ ಏನಂತ ಹೇಳ್ತಾರೆ, ಸುಂಟರ್ ಗಾಳಿ ಇರಬಹುದು, ಜೋರ್ ಮಳೆಯನ್ನೇ ನಾವು ಸ್ಟಾರ್ಮ್ ಅಂತ ಕರೆಯೋದು. ರಭಸವಾದ ಟೊರೆನ್ಶಿಯಸ್ ರೈನ್ ಅದು. ಆ ಸ್ಟಾರ್ಮ್ ಏನಾಗ್ತಾ ಇದೆ ಅಂದ್ರೆ, ಈಗ ನೀವೇ ಯೋಚನೆ ಮಾಡಿ, ಮೊದಲೇ ನೀರು ಸಮುದ್ರದಲ್ಲಿ ಇಷ್ಟು ಮಳೆ ಬರಬೇಕಾದ್ರೆ ಅಲೆಗಳು ಉಕ್ಕಿ ಹರಿಯುತ್ತೆ. ದ ಟೈಡ್ಸ್ ವಿಲ್ ಬಿ ವೆರಿ ಹೈ. ಸೊ ಈ ಒಂದು ಸನ್ನಿವೇಶದಲ್ಲಿ ಏನಾಗುತ್ತೆ, ಬೋಟ್ ಅಲ್ಲ, ಸಾರಿ, ಇಟ್ ವಾಸ್ ಅ ಶಿಪ್. ಬೋಟ್ ಅನ್ನೋದು ಬೇರೆ, ಶಿಪ್ ಅನ್ನೋದು ಬೇರೆ. ಬೋಟ್ ಇಟ್ ವಿಲ್ ಬಿ ಅ ವೆರಿ ಸ್ಮಾಲ್ ಒನ್, ಬಟ್ ಶಿಪ್ ವಿಲ್ ಬಿ ಅ ಬಿಗ್ ಒನ್. ತುಂಬಾ ಜನರು ಇರುವಂತಹ, ಟ್ರಾವೆಲ್ ಮಾಡೋಕೆ ಸಾಧ್ಯ ಇರುವಂತಹ ಒಂದು ಹಡಗು. ಈ ನಿಟ್ಟಿನಲ್ಲಿ ಏನಾಗ್ಬಿಡತ್ತೆ, ಆ ಸ್ಟಾರ್ಮ್ ಅಲ್ಲಿ ಅವ್ರು ಸಿಗಾಕೊಳ್ತಾರೆ. ನಾವು ಉಳಿತೀವ, ನಾವು ನಿಜವಾಗ್ಲೂ ಸೇಫ್ ಆಗಿ ಲ್ಯಾಂಡ್ ಅನ್ನ ಸೇರ್ತೀವ, ಲ್ಯಾಂಡ್ ಅನ್ನ, ನೆಲವನ್ನ ಕಾಣ್ತೀವ ಅನ್ನೋದು ಅವ್ರಿಗೆ ಡೌಟ್ ಆಗಿರುತ್ತೆ. ಎಲ್ಲರೂ ಕೂಡ ಹೋಪ್ ನ ಕಳ್ಕೊಂಡ್ಬಿಡ್ತಾರೆ, ಯಾಕೆಂದ್ರೆ ಅಷ್ಟು ರಭಸವಾದ ಮಳೆ. ಮೇ ಬಿ ನಾವ್ ಯಾರು ಸರ್ವೈವ್ ಆಗಲ್ಲ, ಸತ್ ಹೋಗ್ತೀವಿ ಇವತ್ತು ರಾತ್ರಿ ಅಂತ. ಇವನ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಹ್ಯಾಸ್ ಲಾಸ್ಟ್ ಹೋಪ್. ಕ್ಯಾಪ್ಟನ್ ಅಂದ್ರೆ ಆ ಶಿಪ್ ನ ಒಂದು ನಾಯಕತ್ವ ವಹಿಸಿರುವಂತಹ ಕ್ಯಾಪ್ಟನ್ಗೂ ಕೂಡ ನಂಬಿಕೆ ಇಲ್ಲ ಅವ್ರು ಉಳಿತಾರೆ ಅಂತ. But not the young girl who still believes the sea god would protect them if they all pray with conviction together. ಆದ್ರೆ ಇಲ್ಲಿ ಕ್ಯಾಪ್ಟನ್ಗೆ ಒಬ್ರು ಮಗಳಿರ್ತಾಳೆ, ಚಿಕ್ಕ ಮಗು ಅದು. ಆ ಹೆಣ್ಣು ಮಗಳಿಗೆ ಆಕೆ ಮಾತ್ರ ಹೋಗ್ಬಿಟ್ಟಿಲ್ಲ. ಇಡೀ ಏನದು ಕ್ಯಾಬಿನ್, ಆ ಇಡೀ ಶಿಪ್ ಅಲ್ಲಿ ಇರುವಂತಹ ಜನ ಎಲ್ಲ ಅಳ್ತಾ ಇದ್ದಾರೆ, ನಾವ್ ಯಾರು ಬದುಕಲ್ಲ ಅಂತ. ದೊಡ್ಡವ್ರಿಗೆ ನಂಬಿಕೆ ಇಲ್ಲ, ಆ ಚಿಕ್ಕ ಹುಡುಗಿಗೆ ನಂಬಿಕೆ. ಏನ್ ನಂಬಿಕೆ ಇಲ್ಲ, ನಾವು ಬದುಕ್ತೀವಿ, ಯಾಕೆಂದ್ರೆ ಅಪ್ಪ ಹೇಳಿದ್ದಾರೆ, ಭಗವಂತ ನಮ್ಮನ್ನ ಯಾವತ್ತು ಕೈ ಬಿಡೋದಿಲ್ಲ, ಇಫ್ ವಿ ಪ್ರೇ ಟು ದೆಮ್ ಅಂತ. Later, as a sign of God's mercy, they all reach the harbor safely and see the bright morning. In the first stanza, it was midnight, but no one dared to sleep in the cabin because they were all scared of the ongoing storm. They were all terrified of drowning as the storm was very deep. ಅಂದ್ರೆ ಎಲ್ರಿಗೂ ಭಯ ಆಗಿತ್ತು, ನಾವು ನಿಜವಾಗ್ಲೂ ಈ ಒಂದು ರಭಸವಾದ ಮಳೆ, ಚಂಡಮಾರುತದಿಂದ ಬಚಾವಾಗ್ಲಿಕ್ಕೆ ಸಾಧ್ಯ ಇಲ್ಲ, we are all going to die ಅಂತ ಅನ್ಕೊಂಡಿರು. That is what we read in the first stanza. In the second stanza, a storm is a fearful thing in winter. The sea goes turbulent, and in the deep sea the disturbance is so much that there are blasts rattling the ship. The sailors heard the rattling sound of the trumpet and ventured to cut the mast. Mast ಅಂತ ಹೇಳಿದ್ರೆ ಅವತ್ತಿನ ಕಾಲದ ಶಿಪ್ಗಳಿಗೆ ಸಾಕಷ್ಟು ಹಗ್ಗಗಳ ಸಹಾಯದಿಂದ ಕಟ್ಟಿರ್ತಾರಲ್ಲ, ಅದನ್ನ ಕಟ್ ಮಾಡೋದು ಅಂತ ಅರ್ಥ. ಆ ಹಗ್ಗಗಳನ್ನ ಕಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಯಾಕೆಂತ ಅಂದ್ರೆ ಆ ಒಂದು ಹಗ್ಗಗಳಿಗೆ ಕಟ್ಟಿರ್ತಾರಲ್ಲ ಟ್ರಯಾಂಗುಲರ್ ಪೀಸ್ ಅಲ್ಲಿ ಆ ಬಟ್ಟೆಗಳನ್ನೆಲ್ಲ, ಅದು ಆಕ್ಚುಲಿ ಸ್ಟಾರ್ಮ್ ಅಲ್ಲಿ ಇನ್ನೂ ಜಾಸ್ತಿ ಟ್ರಬಲ್ ಕೊಡುತ್ತೆ ಶಿಪ್ಗೆ. ಯೂಶಲಿ ವಿತ್ ದ ಹೆಲ್ಪ್ ಆಫ್ ವಿಂಡ್ ಅದು ನಮ್ಗೆ ಹೆಲ್ಪ್ ಮಾಡುತ್ತೆ ಮೂವ್ ಫಾರ್ವರ್ಡ್ ಆಗೋದಕ್ಕೆ. ಬಟ್ ಆ ಟೈಮಲ್ಲಿ ಅದರಿಂದ ತೊಂದರೆ ಆಗುತ್ತೆ ಅಂತ ಕಟ್ ಮಾಡ್ಲಿಕ್ಕೆ ಹೋಗ್ತಾ.
ಯೂಶಲಿ ಇದು ಈ ಕತೆ ನಡೆದಿರುವಂತಹ ಜಾಗದಲ್ಲಿ ಅಲ್ಲಿ ತುಂಬಾ ಸ್ನೋ ಬೀಳುತ್ತೆ, ಚಳಿಗಾಲದಲ್ಲಿ ಬಹಳ ವಿಂಟರ್ ಅಲ್ಲಿ ಸಮುದ್ರದಲ್ಲೇನೆ ಏನಂತ ಹೇಳ್ತಾರೆ ಐಸ್ ಹೆಪ್ಪುಗಟ್ಟತ್ತೆ. ಈ ಸಮಯದಲ್ಲಿ ಏನಾದ್ರು ಈ ತರ ಸೀ ಸ್ಟ್ರಾಮ್ ಬಂದ್ಬಿಟ್ರಂತೂ ಬಹಳನೇ ಕಷ್ಟ ಆಗತ್ತೆ ಉಳಿಲಿಕ್ಕೆ. Everyone sat in silence as the sea roared in hunger due to the storm and thunder. Thunder ಅಂತ ಹೇಳಿದ್ರೆ ಈ ಗುಡುಗು ಸಿಡ್ಲು ಅಂತ ಏನ್ ಕರಿತೀವೋ that is thunder. Even the strongest person held his breath in fear as the large waves stormed with death as they were moving towards the shore. ಕಷ್ಟ ಪಟ್ಕೊಂಡು ದೇವರಿಗೆ ಹರಕೆ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಇವನ್ ದ ಸ್ಟ್ರಾಂಗೆಸ್ಟ್ ಮ್ಯಾನ್, ಅಲ್ಲಿ ಸ್ಟೌಟೆಸ್ಟ್ ಅಂತ ಯೂಸ್ ಮಾಡ್ತಾರೆ ಈ ಪೋಯಮ್ ಅಲ್ಲಿ. ಸ್ಟೌಟೆಸ್ಟ್ ಅಂದ್ರೆ ಒಬ್ಬ ತುಂಬಾ ಎತ್ತರವಾಗಿ ದಪ್ಪಗಿರುವಂತಹ ವ್ಯಕ್ತಿ ಕೂಡ ಗಡಗಡ ನಡಕ್ತಾ ಕೂತಿದ್ದಾನೆ. ಬಿಕಾಸ್ ಎವ್ರಿವನ್ ಇಸ್ ಸೋ ಸ್ಕೇರ್ಡ್. ಅಷ್ಟು ರಭಸವಾದ ಮಳೆ, ಗುಡುಗು, ಮಿಂಚು, ಸಿಡ್ಲು ಬರ್ತಾ ಇದೆ. After listening to the little girl, there was some hope among everyone and they prayed to God earnestly. ಆಗ ಈ ಕ್ಯಾಪ್ಟನ್ಗೆ ಒಬ್ಬ ಚಿಕ್ಕ ಮಗಳಿರ್ತಾಳೆ. ಆಕೆ ಬಂದು ಹೇಳ್ತಾಳೆ, ಸಮುದ್ರ ಕೂಡ ಸಮುದ್ರ ದೇವತೆ ಅಂತ ಒಂದಿದೆ ಅಂತ ನೀವು ಹೇಳಿದ್ರಿ ಅಲ್ವಾ ಅಪ್ಪ, ಆ ದೇವತೆಗೆ ನಾವು ಪ್ರೇ ಮಾಡೋಣ, ಪ್ಲೀಸ್ ಹೆಲ್ಪ್ ಅಸ್, ನಮ್ಗೆ ಏನೂ ಆಗದಿರೋ ಹಾಗೆ ನಾವು ಲ್ಯಾಂಡ್ಗೆ ಶೋರ್ಗೆ ಹೋಗ್ಬೇಕು, ದಂಡೆಗೆ ಹೋಗ್ಬೇಕು ಅಂತ. ಸೊ ಹಿ ವಿಲ್ ಲಿಸನ್ ಟು ಅಸ್ ಅಂತ ಆಕೆ ಹೇಳ್ತಾ ಇದ್ದಾರೆ. ಎಲ್ರಿಗೂ ಒಂಥರ ಅಯ್ಯೋ ನಮ್ ಕಷ್ಟ ನಮ್ಗಾರೆ ಈ ಮಗು ಹೀಗೆ ಹೇಳ್ತಿದ್ದಿಲ್ಲ ಅಂತ. ಆದ್ರೆ ಕೆಲವ್ರಿಗೆ ಅರೆ ನಾವೇ ಇಷ್ಟು ಹೋಪ್ ಕಳ್ಕೊಂಡಿದ್ರು, ಈ ಮಗು ಎಷ್ಟು ಚೆನ್ನಾಗಿ ನಂಬಿಕೆ ಇಟ್ಟಿದ್ದೇನುವ ಒಂದು ಪಾಸಿಟಿವ್ ಫೀಲಿಂಗ್ ಕೂಡ ಒಂದ್ ಕಡೆ. They all kissed the little girl and suddenly there was a miraculous change in the environment. ಹೇಗೋ ಸಾಯ್ತಿದೀವಿ, ಆದ್ರೆ ಒಂದು ಒಳ್ಳೆ ಹೋಪ್ ಅನ್ನೇ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ರು ಅರೆ ಈ ಹುಡುಗಿ ನಮ್ ಕಣ್ ತೆರೆಸದ್ಲಲ್ಲ ಅಂತ ಹೇಳ್ಬಿಟ್ಟು ಎಲ್ರು ಆಕೆನ ಮುದ್ದಿಸ್ತಾರೆ. ಆದ್ರೆ ಒಂದು ಮಿರಕಲ್ ನಡೆಯುತ್ತೆ. ಆ ರೀತಿ ಆಗ್ತಾ ಇರ್ಬೇಕಾದ್ರೇನೆ ಏನಾಗುತ್ತೆ ಮುಂದೆ, the morning sky was clear of any storm and the danger which was chasing them still now disappeared in a puff of wind. ಅಂದ್ರೆ ತುಂಬಾ ಗಾಢವಾಗಿ ಬಂದಿದ್ದು ಹೀಗೆ ಹೊಟ್ಟೋಯ್ತು, ಚಿಟಿಕೆಯಲ್ಲಿ ಹೊಟ್ಟೋಯ್ತು ಅಂತ ಹೇಳ್ತಾರಲ್ಲ, ಆ ರೀತಿ ಇದೆಲ್ಲ ನಡೀತಾ ಒಂಥರ ಬೆಳಗಿನ ಜಾವ ಆಗುತ್ತೆ, ಸ್ಕೈ ಕ್ಲಿಯರ್ ಆಗುತ್ತೆ, ಯಾವುದೇ ರೀತಿ ಮೋಡಗಳಿರೋದಿಲ್ಲ. ದೇ ವಿಲ್ ರೀಚ್ ದ ಲ್ಯಾಂಡ್. ಕಷ್ಟ ಬಂದಿದ್ದೆಲ್ಲ ಹಾಗೆ ಗಾಳಿಲಿ ಮಾಯ ಆಗೋದ್ ಹಾಗೆ ಮಾಯ ಆಗ್ಬಿಡತ್ತೆ. ದಿಸ್ ವಾಸ್ ದ ಬ್ಯಾಲಡ್ ಆಫ್ ಟೆಂಪೆಸ್ಟ್. ಟೆಂಪೆಸ್ಟ್ ಅಂತ ಹೇಳಿದ್ರೇನೆ ಈ ಸುಂಟರ್ ಗಾಳಿ ಅಂತ ಏನ್ ಕರಿತೀವಿ, ಚಂಡಮಾರುತ, ಇದಕ್ಕೆ ನಾವು ಟೆಂಪೆಸ್ಟ್ ಅಂತ ಕರಿತೀವಿ. ಬ್ಯಾಲೆಡ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ನೃತ್ಯ ರೂಪಕವಾಗಿ ಬರೋದು, ಅದ್ರದ್ದು ಒಂದು ಏನಂತ ಹೇಳ್ತಾರೆ ನೃತ್ಯ ಅಂತಾನೆ ಹೇಳ್ಬೋದು. ಬ್ಯಾಲೆಡ್ ಅಂತ ಹೇಳಿದ್ರೆ ಆಕ್ಚುಲಿ ನೃತ್ಯ ರೂಪಕ. ಸೊ ಈ ಒಂದು ಟೆಂಪೆಸ್ಟ್ ಇದೆಯಲ್ಲ, ಈ ಒಂದು ಸುಂಟರ್ ಗಾಳಿ, ಚಂಡಮಾರುತ, ಇದರ ಒಂದು ಬ್ಯಾಲೆಡ್ ಅಂತಾನೆ ಅವ್ರು ಹೇಳ್ತಾ ಇರೋದು. They anchored safely on the harbor. ಈ ನಿಟ್ಟಿನಲ್ಲಿ ಅವರು ಲ್ಯಾಂಡ್ ಅನ್ನ ರೀಚ್ ಆಗ್ತಾರೆ and they reach their destiny. Their journey is completed. They are all safe. ಯಾರಿಗೂ ಯಾವ ರೀತಿಯ ತೊಂದರೆನೂ ಆಗೋದಿಲ್ಲ. ಈ ಪೊಯಮ್ ಅಲ್ಲಿ ನಾವು ಕಲಿಯೋದು ಏನು ಅಂತ ಹೇಳಿದ್ರೆ, ಒಂದು ನಂಬಿಕೆ ಇರಬೇಕು ಬದುಕಿನಲ್ಲಿ. ಎಲ್ಲವನ್ನೂ ಅಂದ್ರೆ ಕಳೆದು ಹೋಗುತ್ತೆ ಅಂದ್ರೂ ಕೂಡ ಒಂದು ನಂಬಿಕೆ ಇಟ್ಟಾಗ ಎಲ್ಲೋ ಒಂದ್ ಕಡೆ ದಾರಿಯನ್ನ ನಾವು ಕಾಣಬಹುದು ಅಂತ. The poet talks about the power of faith. Faith ಅಂದ್ರೆ ನಂಬಿಕೆ. In this poem, faith and hope are the two greatest things a man can have in tough times and when he is helpless. ನಾವು ಅಸಹಾಯಕರಾದಾಗ, ಯಾವುದೇ ರೀತಿ ದಾರಿ ಕಾಣದೇ ಇದ್ದಾಗ ನಮಗೆ ಸಹಾಯಕ್ಕೆ ಬರುವಂತದ್ದು ಒಂದು ನಂಬಿಕೆ, ಭರವಸೆ. ಫೇತ್ ಅಂಡ್ ಹೋಪ್ ಅಂತ ಹೇಳ್ತಿದಾರಲ್ಲ, ನಂಬಿಕೆ ಹಾಗೂ ಭರವಸೆ. Trusting God and praying can destroy any evil and protect man. Complete faith in God can give us eternal peace and courage to face things that a human cannot change in his lifetime. Humans, ನಾವೀಗ ಆಮ್ ದ ಲ್ಯಾಂಡ್ ಅಲ್ಲೂ ಕೂಡ ಓದಿದ್ವಿ ಅಲ್ವಾ, ದಟ್ ಹ್ಯೂಮನ್ಸ್ ಹ್ಯಾವ್ ಲಿಮಿಟೇಷನ್ಸ್ ಅಂತ. ನಮಗೂ ಕೂಡ ಸಾಕಷ್ಟು ಅಂದ್ರೆ ಏನೋ ಅನ್ಕೊಳ್ತೀವಿ ನಾವು ಮೂನ್ ನ ರೀಚ್ ಮಾಡಿದ್ವಿ, ಮಾರ್ಸ್ ನ ರೀಚ್ ಮಾಡಿದ್ವಿ ಅಂತ, ಬಟ್ ಸ್ಟಿಲ್ ಹ್ಯೂಮನ್ ಹ್ಯಾಸ್ ಲಿಮಿಟೇಷನ್ಸ್. ಆದ್ರೆ ಈ ಲಿಮಿಟೇಷನ್ಸ್ ನ ಹೊರತುಪಡಿಸಿ ನಮಗೆ ಎಟರ್ನಲ್ ಪೀಸ್ ಸಿಗಬೇಕು ಅಂತ ಹೇಳಿದ್ರೆ what we can do, we can trust in God. That hope and faith in that Almighty will give us that eternal peace ಅಂತ poet ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪೋಯಮ್ ಬಂದ್ಬಿಟ್ಟು ಮಕ್ಕಳೇ ದ ಬ್ಲೈಂಡ್ ಬಾಯ್. ಇದು ಕೂಡ 1 or 2 ಮಾರ್ಕ್ಸ್ ಬರುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಪೋಯಮ್ಸ್ ಎರಡು, ಜಾಸ್ ಪೋಯಮ್ 2 ಮತ್ತೆ ಕ್ವಾಲಿಟಿ ಆಫ್ ಮರ್ಸಿ. ಇದು ಕೂಡ 1 or 2 ಮಾರ್ಕ್ಸ್ ಬರಬಹುದು. ಲೆಟ್ಸ್ ಟೇಕ್ ಅ ಲುಕ್. ದಿಸ್ ಇಸ್ ರಿಟನ್ ಬೈ KSEAB. This poem talks about the optimism and acceptance of a blind boy in his situation where there is no difference between light and night and sight. This poem shows how cheerful the boy is. ಇಲ್ಲಿ ಒಬ್ಬ ಅಂಧ ಹುಡುಗ ಅಂದ್ರೆ ಕಣ್ ಕಾಣದಂತಹ ಕುರುಡ ಹುಡುಗನ ಬಗ್ಗೆ ಈ ಪೋಯಮು. ಆತನಿಗೆ ಏನೂ ಬೇಜಾರಿಲ್ಲ, ಬಿಕಾಸ್ ಅವನಿಗೆ ಹುಟ್ಟ ಕುರುಡ ಆಗಿರೋದ್ರಿಂದ ಅವನಿಗೆ ಬೆಳಿಗ್ಗೆ ಯಾವುದು ರಾತ್ರಿ ಯಾವುದು, ಅವನು ಬೆಳಿಗ್ಗೆ ಗೊತ್ತಿದ್ರಲ್ವಾ ರಾತ್ರಿ ಗೊತ್ತಾಗಕ್ಕೆ, ಅವನೇನ್ ಹೇಳ್ತಾನೆ ಅಂದ್ರೆ ನಾನು ಎದ್ದಾಗ್ಲೇ ಬೆಳಿಗ್ಗೆ, ನಾನು ಮಲಗ್ದಾಗ್ಲೇ ರಾತ್ರಿ, ಈ ರೀತಿ ಇದ್ದಾನೆ. ಬಟ್ ಬೇರೆಯವರೆಲ್ಲ ಅಯ್ಯೋ ಪಾಪ ಛೇ ಅನ್ನೋದ್ರ ಬಗ್ಗೆ, ವೈ ಆರ್ ಯು ಫೀಲಿಂಗ್ ಸಾರಿ ಫಾರ್ ಮೀ ಬಿಕಾಸ್ ಐ ಆಮ್ ಹ್ಯಾಪಿ ಅಂತ ಹೇಳುವಂತಹ ಒಂದು ಪೋಯಮ್ ಇದು. ಆತನ ಒಂದು ಚಿಯರ್ಫುಲ್ ಆಟಿಟ್ಯೂಡ್.
In the first stanza, the poet talks about light being a blessing and not all of them are blessed to enjoy the same. ಹೌದು, ಬೆಳಕು ಅನ್ನೋದು ಇಟ್ಸ್ ಅ ಬ್ಲೆಸ್ಸಿಂಗ್. ಆದ್ರೆ ನಾಟ್ ಎವ್ರಿ ಒನ್ ಇಸ್ ಬ್ಲೆಸ್ಡ್. ಕೆಲವರು ಪಾಪ ಹುಟ್ಟು ಕುರುಡರಿರ್ತಾರೆ, ಅಂಧರಾಗಿರ್ತಾರೆ, ಅವರಿಗೆ ಬೆಳಕಂದ್ರೆ ಏನು ಅಂತ ಗೊತ್ತೇ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಪೋಯಟ್. The boy sees how beautiful things are around him and how the sun is warm and shines brightly. But he questions, how can the sun be the determiner of day and night? ಹೌದು, ನನಗೆ ಫೀಲ್ ಆಗ್ತಾ ಇದೆ ಸನ್ನು, ನಾನು ಆಚೆ ಬಂದಾಗ ಬೆಚ್ಚಗೆ ಹೀಟ್ ಎಲ್ಲ ಫೀಲ್ ಆಗ್ತಾ ಇದೆ, ಸನ್ ಇದೆ ಅಂತ ಗೊತ್ತು. ಆದ್ರೆ ನಿಮಗೆಲ್ಲ ಸನ್ ಬಂದಾಗ್ಲೇ ಬೆಳಗ್ಗೆ, ಸನ್ ಸೆಟ್ ಆದಾಗ ರಾತ್ರಿ ಅನ್ನೋ ತರ ನನಗೇನಿಲ್ಲ. ನಾನು ಯಾವಾಗ ಎದ್ದಿರ್ತೀನೋ ಅವಾಗೇ ನನಗೆ ಬೆಳಗ್ಗೆ ಅಂತ ಹೇಳ್ತಿದ್ದಾರೆ. ಯಾಕೆ ನಾವು ಸೂರ್ಯನೇ ಡಿಟರ್ಮೈನ್ ಮಾಡಬೇಕು ವೆದರ್ ಇಟ್ ಇಸ್ ಡೇ ಆರ್ ನೈಟ್ ಅಂತ ಆತ ಪ್ರಶ್ನೆ ಮಾಡ್ತಿದ್ದಾನೆ. That shows his cheerfulness actually. The blind boy says that unlike others, he himself makes his day as well as night. When he sleeps, it is a night for him, and whenever he awakes and plays, it becomes his day. The day never goes away until he keeps awake or playing. In these lines, for the first time, the blind boy seems to be proud of his blindness rather than sorry for his condition. ಆತನಿಗೆ ಆಕ್ಚುಲಿ ಏನು ಬೇಜಾರಿಲ್ಲ. ಬೇರೆಯವ್ರು ಮಾತ್ರನೇ ಅಯ್ಯೋ ಪಾಪ ಅಂತಿದ್ದಾರೆ. ಆತ ಹೇಳ್ತಿದ್ದಾರೆ, ಐ ಆಮ್ ಹ್ಯಾಪಿ, ನನಗೆ ಯಾವಾಗ ಬೇಕೋ ಎದೊಳ್ತೀನಿ, ಆಡ್ತೀನಿ, ಯಾವಾಗ ಬೇಕೋ ಮಲ್ಕೊಳ್ತೀನಿ, ದಿಸ್ ಇಸ್ ಹೌ ಐ ಆಮ್ ಟೇಕಿಂಗ್ ಮೈ ಲೈಫ್ ಅಂತ. The blind boy says that he feels quite sorrowful and grieved when he listens to the cries of others for his miserable condition. Actually ಅವನಿಗೆ ಕುರುಡ ಅಂತ ಬೇಜಾರಿಲ್ಲ, ಆದ್ರೆ ಅಯ್ಯೋ ಪಾಪ ಅಂತ ಯಾರು ಹೇಳಿದಾಗ ಆತನಿಗೆ ಬೇಜಾರಾಗುತ್ತೆ. It is through their mourning he comes to know that he is miserable. ಅವ್ರ ಅಳಲನ್ನ ನೋಡಿ ನಾನು ಅಯ್ಯೋ ಪಾಪ ಅಂತ ಆತನಿಗೆ ಅನ್ನಿಸ್ಬೇಕು. According to him, he has patience and hence will be able to bear a loss in which he can never imagine or experience, as he has never seen light or the world. ಆತ ಹೇಳ್ತಾನೆ, ನನಗೆ ಈ ಒಂದು ಅಂಧತ್ವ ಏನಿದೆಯಲ್ಲ, ಕುರುಡತನ ನನಗೆ ತಾಳ್ಮೆಯನ್ನ ಕಲಿಸಿದೆ. ನನಗೆ ಯಾವ್ದ್ರ ಬಗ್ಗೆನೂ ಅಷ್ಟೊಂದು ವ್ಯಾಮೋಹ ಇಲ್ಲ. ಯಾಕೆಂದ್ರೆ ನನಗೆ ಬೆಳಕಿನ ಬಗ್ಗೆ ವ್ಯಾಮೋಹ ಇರಬೇಕು ಅಂದ್ರೆ ನಾನು ಆ ಬೆಳಕನ್ನ ನೋಡಿರ್ಬೇಕು. ನಾನು ಆ ಬೆಳಕನ್ನ ನೋಡೇ ಇಲ್ಲ, ನಾನು ಹುಟ್ಟು ಕುರುಡು, ನನಗೆ ಏನಾದ್ರ ಬಗ್ಗೆ ಬೇಜಾರೇ ಇಲ್ಲ. ಏನೋ ಇದ್ದು ಕಳೆದು ಹೋದಾಗ ಅಯ್ಯೋ ಕಳೆದು ಹೋಯ್ತು ಅಂತ ಬೇಜಾರು ಪಟ್ಕೊಳ್ಬಹುದು. ಬಟ್ ವೆನ್ ಯು ಹ್ಯಾವ್ ನಾಟ್ ಸೀನ್ ಆರ್ ನೋನ್ ದಟ್ ಥಿಂಗ್, ನಿಮ್ಗೆ ಅದರ ಒಂದು ಲಾಸ್ ಅರ್ವಾಗೋದಿಲ್ಲ ಅಲ್ವಾ? ದಟ್ ಈಸ್ ವಾಟ್ ಹಿ ಇಸ್ ಟ್ರೈಂಗ್ ಟು ಸೇ. The boy considers himself a king and he is okay to accept that it means not to experience what light is at all, as he is just a poor blind boy but yet a cheerful one. ಹೇಳ್ತಾರೆ, ನೀವು ನನ್ನ ಪರವಾಗಿ ಏನು ಬೇಜಾರು ಮಾಡ್ಕೋಬೇಡಿ, ನನಗೆ ಏನು ಬೇಜಾರಿಲ್ಲ ಅಂತ ಹೇಳ್ತೇನೆ. That shows his cheerfulness. This is all about the blind boy. Moral ಏನಂತ ಹೇಳಿದ್ರೆ, no matter what happens in life, faith, hope and being optimistic ಅಂದ್ರೆ ಆಶಾ ಭಾವನೆ is what we should look forward to. Life is beautiful and we should learn to take things how it flows and live them. ನಿಮಗೆ ಏನಾದ್ರು ಕೇಳಿದ್ರೆ ಪೋಯಮ್ ಅನ್ನ ಯಾವ ರೀತಿ ಮಾರಲ್ ಹೇಳ್ಬೋದು ಅಂತಂದ್ರೆ you can make note of it. ಇದನ್ನೇ ನೀವು ಆನ್ಸರ್ ರೂಪದಲ್ಲಿ ಬರೀಬಹುದು. Well children, this was a beautiful session about the important poems which you are going to face in the final exams. So ನಾನು ಎಲ್ಲ ಇಂಪಾರ್ಟೆಂಟ್ ಪೋಯಮ್ಸ್ ಅನ್ನ ಹೇಳಿದ್ದೀನಿ. ಅದರಲ್ಲಿ ಎರಡು ಮೇಜರ್ ಇಂಪಾರ್ಟೆಂಟ್ ಪೋಯಮ್ ಬರುತ್ತೆ. ಒನ್ ಇಸ್ ಕ್ವಾಲಿಟಿ ಆಫ್ ಮರ್ಸಿ ಅಂಡ್ ಅನದರ್ ಒನ್ ಇಸ್ You're right, jazz poem 2. Okay, in ಮಿಕ್ಕಿದ ಅದ್ರಲ್ಲಿ ಮಾತ್ರ ಖಂಡಿತ ಬಂದೇ ಬರುತ್ತೆ. ಮೇಕ್ ಶೋರ್ ಟು ರೀಡ್ ದಟ್. ಇನ್ ಮಿಕ್ಕಿದಲ್ಲೆಲ್ಲ 1 or 2 marks ಗೆ ಬರಬಹುದು. ಬಟ್ ದೀಸ್ ವರ್ ದ ಇಂಪಾರ್ಟೆಂಟ್ poems which you are going to face in your final exams. Well, I'll see you in the next session for more such interesting, educative, knowledgeable and exam preparing videos. You can stay tuned to Vistas Learning. Every day we are coming up with new videos to help you score high marks in your exams. I'll see you in the next class. Until then, take care. Bye-bye. And all the best for your exams.